Welcome back to the second session. ಬಂದಿದ್ದೀರಾ ಎಲ್ಲರೂ? Yes, sir. ಎಲ್ಲರೂ ಇದ್ದೀರಾ? ಯಾರು HCL ಕಂಪನಿ ಅವರು ಇದ್ದಾರೆ? No, 4 more to join, sir. 4 more to join. Do you see the PPT on the screen? Yes, sir. It talks about the effect of mindfulness on sports performance. Okay, now ಬೆಳಗ್ಗೆ ನಾವು ಫಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿರೋ ಎಲ್ಲವನ್ನೂ ಕೂಡ we convert that into mindfulness. What is this mindfulness ಅನ್ನುವಂಥದ್ದು ನೋಡುದು. ಇದು ಒಂದು ಹೊಸ ಸಿದ್ಧಾಂತದ ಹಿನ್ನೆಲೆಯಲ್ಲಿ we need to understand and help the students to increase or enhance their performance. How many of you are really interested in enhancing the performance of your students? Everyone, sir. ಈ ಸೈಕಾಲಜಿಸ್ಟ್ ಒಂಥರ ವಿಚಿತ್ರ ಪ್ರಾಣಿ ಇದು. ಎವ್ರಿವನ್ ಅಂತಂದ್ರೆ ಎಕ್ಸೆಪ್ಟ್ ಯು ಅಂತನ ಅಂತ. Including. ಅದಕ್ಕೆ how many of you ಅಂತಂದಾಗ it's me first. ನಾನು ಫಸ್ಟ್ ಅಂತ ಹೇಳ್ತಿರ್ಬೇಕು ಹಿಂಗೆ. ಏನೇ ರೆಸ್ಪಾಂಡಿಂಗ್ ಹೇಳ್ತಾರೆ. See this mindfulness. Okay, ನಾನೇ ಆಪರೇಟ್ ಮಾಡೋದು. Mindfulness is a common acceptance approach that helps people to develop a non-judgmental awareness of the present moment. ಅದಕ್ಕೆ ನಾನು ಹೇಳಿದೆ, whether it is a failure or success, don't become a judgmental person. ನಿರ್ಧಾರ ಮಾಡುವಂತವರು ನೀವಲ್ಲ ಅಂತ. Don't become a judgment person. It's a common acceptance. ಎಲ್ಲರೂ ಕೂಡ ಅದು ಏನಿದೆ ಅದನ್ನು ಹಾಗೆಯೇ ಒಪ್ಪಿಕೊಳ್ಳುವಂತಹದ್ದು ಬೇಕು. ಇಲ್ಲಿ ತಪ್ಪನ್ನ ನಾನು ಫೇಲಿಯರ್ ಅಂತಾನೆ ಒಪ್ಪಿಕೊಳ್ಳುವಂತಹದ್ದು ಹೌದು. ಸಕ್ಸಸ್ ಇದ್ರೆ ಸಕ್ಸಸ್ ಅನ್ನ ಹಾಗೆ ಸಕ್ಸಸ್ ಅಂತಾನೆ ಒಪ್ಪಿಕೊಳ್ಳುವಂತಹದ್ದು ಬೇಕು. ಆದ್ರೆ ಏನಾಗ್ತದೆ ಅಂತ ಫೇಲಿಯರ್ ಅಂದ ತಕ್ಷಣ ಯು ಸ್ಟಾರ್ಟ್ ಗಿವಿಂಗ್ ಜಜ್ಮೆಂಟ್ಸ್. ನೀನು ಅದಕ್ಕಾಗಿ ಫೇಲ್ ಆದೆ, ನೀನು ಇದಕ್ಕಾಗಿ ನಿನ್ ಪರ್ಫಾರ್ಮೆನ್ಸ್ ಹಾಳಾಯ್ತು, ನಾವು ಸೋತಿದ್ದು ಈ ಕಾರಣಕ್ಕೆ, ನಾವು ಸೋತಿದ್ದು ಆ ಕಾರಣಕ್ಕೆ ಅನ್ನುವಂಥದ್ದು ಬೇಡ. ಡೋಂಟ್ ಬಿಕಮ್ ಅ ಪರ್ಸನ್ ಹೂ ಬಿಕಮ್ಸ್ ಅ ಜಜ್ಮೆಂಟಲ್ ಅಂತ ಹೇಳುವಂಥದ್ದು. ನೀವೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಓಕೆ, ಇಲ್ಲಿ ಏನಪ್ಪಾ ಬೇಕಾಗಿರೋದು ಅಂತಂದ್ರೆ ಆ ಕ್ಷಣದಲ್ಲಿ ನಿಮಗೆ ಏನಾಗುತ್ತಿದೆ ಅನ್ನುವಂಥದ್ದು. ಮೈಂಡ್ಫುಲ್ನೆಸ್ ಇಸ್ ಅ ಪ್ರಾಕ್ಟೀಸ್. ನೋಡಿ ಅಲ್ಲಿ ಹೇಳ್ತದೆ, ಮೈಂಡ್ಫುಲ್ನೆಸ್ ಇಸ್ ಅ ಪ್ರಾಕ್ಟೀಸ್ ಆಫ್ acknowledging you are feeling without judging the emotions or the sensations as you are feeling them. Acknowledging your feeling. ನಿನ್ನ ಭಾವನೆಗಳಿಗೆ ನೀನು ಅಕ್ನಾಲೆಡ್ಜ್ ಮಾಡೋದು ಯಾವ ತರ ಅಂತಂದ್ರೆ ವಿಥೌಟ್ ಜಜ್ಮೆಂಟ್ಸ್. ನಿಮ್ಮ ಎಮೋಷನ್ಸ್ಗೆ ನೀವು ಯಾವುದೇ ತರದ ನಿರ್ಣಯಗಳನ್ನು ಕೈಗೊಳ್ಳದೆ ಏನು ಅನುಭವ ಆಗ್ತಾ ಇದೆ ಆ ಕ್ಷಣದಲ್ಲಿ ಅವುಗಳನ್ನ ಅನುಭವಿಸುವಂತಹದ್ದು ಹೇಳ್ತಾರೆ. ಏನು ಇಟ್ಸ್ ಅ ಸ್ಟ್ರೇಟ್ ಫಾರ್ವರ್ಡ್. ಹೇಗಪ್ಪ ಅಂತಂದ್ರೆ ಇಟ್ ಸಜೆಸ್ಟ್ ದಟ್ ದ ಮೈಂಡ್ ಈಸ್ ಫುಲ್ಲಿ ಅಟೆಂಡಿಂಗ್ ವಾಟ್ ಈಸ್ ಹ್ಯಾಪನಿಂಗ್. ಬಹಳ ಜನ ನಾವು ಹೀಗಿರುವುದಿಲ್ಲ. ಇಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಇಲ್ಲಿ ಭಾಗವಹಿಸ್ತಾ ಇಲ್ಲ. ಬಹಳಷ್ಟು ಜನ ಸ್ಕ್ರೀನ್ ಮೇಲೆ ಇದ್ದಾರೆ, ಬಟ್ ಅವ್ರವ್ರು ಏನೇನು ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ನೋಡ್ಬೇಕು, ನೀವು ಇಲ್ಲಿ ಅಟ್ಲೀಸ್ಟ್ ಎಲ್ಲರೂ ಇರ್ತಾರೆ. ಇನ್ನು ಕೆಲವರು ಬರೀ ಫೋಟೋ ಹಾಕಿ ಒಳಗಿನ್ನ ಎಲ್ಲೋ ಹೋಗಿರ್ತಾರ. ಅವ್ರು ಎದ್ದು ನೋಡಾಕಿರೋ ಸ್ಕ್ರೀನ್ ಮೇಲೆ ಮಾತ್ರ ಅವ್ರ ಫೋಟೋ ಇರ್ತದೆ, ಫಿಕ್ಸ್ಡ್ ಫೋಟೋ ಇರುವಂತದ್ದು. ಸೊ ಹಾಗೆ ನಾವು ಎಷ್ಟೋ ಸಲ ಆ ಸನ್ನಿವೇಶಗಳಲ್ಲಿ ಇರದೇನೆ ಆ ಸನ್ನಿವೇಶದಲ್ಲಿ ಇದು ಇನ್ನೆಲ್ಲಿಗೋ ನಾವು ಇರುವಂತಹದ್ದು. ಫಾರ್ ಎಕ್ಸಾಂಪಲ್, ಮಕ್ಕಳಲ್ಲಿ ಹೇಳ್ತಾ ಇರ್ತೀವಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಾಗ, ಕ್ಲಾಸಲ್ಲಿ ಇದೆಯಾ, ಎಲ್ಲಿದೆಯಾ ನೀನು, ಅರ್ಥ ಆಗಲ್ಲನೆಯಾ ನೀನು, ನೋಡಿಲಿ ಅಂತ ಹೇಳಿ. ಕ್ಲಾಸಲ್ಲಿ ಕೂತಿದ್ದೀನಲ್ಲ ಫಿಸಿಕಲಿ, ಎಲ್ಲಿದ್ದೀನಿ ಅಂತ ಯಾಕೆ ಕೇಳ್ತೀರಿ ನೀವು? ಬಿಕಾಸ್ ಇಟ್ಸ್ ನಾಟ್ ದಟ್ when he is sitting there in the class, he is there in the class. When a person is attending the refresher course, it's not that once there he is there on the screen, he is attending this. ಸ್ಕ್ರೀನ್ ಅಲ್ಲಿ ಕೂತ್ಕೊಂಡು ಮತ್ತೆ ಇನ್ನೇನು ಕೆಲಸ ಮಾಡ್ತಾ ಇರ್ಲಿಕ್ಕೂ ಸಾಧ್ಯತೆ ಇದೆ ಅಂತ. ಇಲ್ಲಿ ಕೂತ್ಕೊಂಡು ಇನ್ನೇನು ಆಲೋಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು.
ನಮ್ಮಲ್ಲಿ ಬಹಳಷ್ಟು ಸಲ ಇದನ್ನ ಸಿಂಪಲ್ ಆಗಿ ಹಗಲಗನಸು ಕಾಣುವಂತಹದ್ದು, ಕನಸು ಕಾಣುವಂತಹದ್ದು, ಈ ತರದ್ದೆಲ್ಲ ನಾವು ಮಾತನಾಡ್ತಾ ಇರ್ತೀವಿ. ಬಟ್ ಇಲ್ಲಿ ನಾವೇನ್ ಹೇಳ್ತೀವಿ ಅಂತಾರೆ, ಮೈಂಡ್ಫುಲ್ನೆಸ್ ಅಲ್ಲಿ ಏನ್ ಹೇಳ್ತೀವಿ ನಾವು ಅಂತಂದ್ರೆ, ಈಗ ನೀನು ಎಲ್ಲಿದ್ದೀಯೋ ಏನಿದ್ದೀಯೋ ಅದರ ಮೇಲೆ ಹೆಚ್ಚಿನ ಫೋಕಸ್ ಅನ್ನು ನೀಡುವಂತಹದ್ದು, ನಿರ್ಧಾರ ಮಾಡುವಂತದ್ದಲ್ಲ, ಆ ಸನ್ನಿವೇಶವನ್ನ ವಿಶ್ಲೇಷಣೆ ಮಾಡಿ ನೋಡುವಂಥದ್ದು. ವಿಚ್ ಮೀನ್ಸ್ ಮೈಂಡ್ಫುಲ್ನೆಸ್ ಸಜೆಸ್ಟ್ಸ್ ದಟ್ the mind is fully attending to what is happening. ಆ ಕ್ಷಣದಲ್ಲಿ ಅವನಲ್ಲಿ ಏನು ಆಗುತ್ತಿದೆ ಅನ್ನುವಂಥದ್ದು, what is happening and what you are doing to the situation or to the space you are moving through. ಅಷ್ಟೇ ಸನ್ನಿವೇಶದಲ್ಲಿ ಕೂಡ ನೀವು ಕೂಡ ಇರಬೇಕು ಅಂತ ಹೇಳುವಂಥದ್ದು. that we call it as mindfulness. This is a very simple term to understand ಅಂತ ನಮ್ಗೆ ಅನಿಸ್ತದೆ, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಎಲ್ಲೋ ಇರ್ತೀವಿ, ಏನೋ ಯೋಚನೆ ಮಾಡ್ತೀವಿ, ಎಲ್ಲೋ ಇರ್ತೀವಿ, ಇನ್ನೇನೋ ಮಾಡ್ತಾ ಇರ್ತೀವಿ ಅಂತದ್ದು ಬಹಳ ಸುಲಭವಾದ ನಾವು ಎಲ್ಲರಲ್ಲೂ ಕೂಡ ಕಾಣ್ತಾ ಇರ್ತೀವಿ. ವಾಟ್ ವಿ ಥಿಂಕ್ ದಟ್ ವಿ ಆರ್ ಹಿಯರ್, ವಿ ಆರ್ ನಾಟ್ ಹಿಯರ್. ಕಾಣ್ಲಿಕ್ಕೆ ನಾವು ಆ ಸನ್ನಿವೇಶದಲ್ಲಿ ಇದ್ದೀವಿ ಅಂತ ಅನಿಸ್ತಿರ್ತದೆ, ಆದ್ರೆ ಆ ಸನ್ನಿವೇಶದಲ್ಲಿ ನಾವು ಇರುವುದಿಲ್ಲ ಅಂತ ಹೇಳಿ. ಅವ್ರ ಮೈಂಡ್ ಅಲ್ಲಿ ನೋಡಿ, ಅಲ್ಲಿ ಭಾಷೆ ಬಳಸಿರುವಂತದ್ದು, ಅವರ್ ಮೈಂಡ್ ಟೇಕ್ಸ್ ಫ್ಲೈಟ್. We lose touch with our body and we are engrossed in obsessive thoughts. Obsessive thoughts ಅಂತಂದ್ರೆ ನನಗೆ ಬೇಡವಾದ ಆಲೋಚನೆಗಳು ತಾನಾಗೇ ನನ್ನ ತಲೆಯಲ್ಲಿ ಬಂದು ನನ್ನನ್ನು ಆಲೋಚನೆಗಳು ಒಳಪಡಿಸ್ತದೆ ಅಂತೇಳಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಅಂತ. ಹೇಗೆ ಅಂತಂದ್ರೆ, ನಾನು ಇಲ್ಲಿ ಕೂತಿದ್ದೇನೆ, ಬಟ್ ನನಗೆ ನೂರಾರು ಯೋಚನೆಗಳು, ಥೌಸಂಡ್ಸ್ ಆಫ್ ಥಾಟ್ಸ್ ಕಮ್ ಟು ಮೈ ಮೈಂಡ್. ಅವುಗಳನ್ನು ನಿಯಂತ್ರಣ ಮಾಡುವಂಥದ್ದಲ್ಲ ನಾನು ಹೇಳ್ತಾ ಇರುವಂಥದ್ದು. ಈ ಕ್ಷಣದಲ್ಲ ನಾನು ಇದ್ದೇನೆ ಅಂದ್ರೆ ಆ ಕ್ಷಣವನ್ನು ನೀನು ಅನುಭವಿಸುವಂತಹದ್ದು ಬೇಕು ಅಂತ ಹೇಳುವಂಥದ್ದು, ವಿತೌಟ್ ಜಜ್ಮೆಂಟ್ಸ್. ಆ ಕ್ಷಣವನ್ನು ಅನುಭವಿಸುವಂಥದ್ದು. ಇಫ್ ಯು ಡು ನಾಟ್ ಡೂ ದ್ಯಾಟ್, ದೆನ್ ಯು ಎಕ್ಸ್ಪೀರಿಯನ್ಸ್ ಆಂಕ್ಷಿಯಸ್ನೆಸ್, ದೆನ್ ಯು ಎಕ್ಸ್ಪೀರಿಯನ್ಸ್ ಆಂಗ್ಸೈಟಿ, ದೆನ್ ಯು ಎಕ್ಸ್ಪೀರಿಯನ್ಸ್ ಸ್ಟ್ರೆಸ್. ಸೊ ಹಾಗಾಗಿ ನೀನು ಏನು ಎಲ್ಲಿ ಇದ್ದೀಯೋ ಅದನ್ನೇ ನೀನು ಅನುಭವಿಸಬೇಕು ಅಂತ ಹೇಳುವಂಥ. ಸೊ ಇಟ್ ಈಸ್ ಅ ಬೇಸಿಕ್ ಹ್ಯೂಮನ್ ಎಬಿಲಿಟಿ ಟು ಬಿ ಫುಲ್ಲಿ ಪ್ರೆಸೆಂಟ್ ಇನ್ ದ ಸಿಚುವೇಶನ್, ಟು ಬಿಕಮ್ ಅವೇರ್ ಆಫ್ ವೇರ್ ವಿ ಆರ್ ಅಂಡ್ ವಾಟ್ ವಿ ಆರ್ ಡೂಯಿಂಗ್. ನಾನು ಏನನ್ನು ಮಾಡುತ್ತಿದ್ದೇನೆ, ಎಲ್ಲಿ ಇದ್ದೇನೆ, ಅದರ ಬಗ್ಗೆ ಅರಿವು ಇರುವಂತಹದ್ದು. ಅಂಡ್ ನಾಟ್ ಓವರ್ಲಿ ರಿಯಾಕ್ಟಿವ್ ಆರ್ ಓವರ್ವೆಲ್ಮ್ಡ್ ಬೈ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಅಸ್. ಒಬ್ಬ ವ್ಯಕ್ತಿ ಸೋತಾಗ ಗೆದ್ದಾಗ ನಾವು ಕೊಡ್ತಾ ಇರುವ ಆ ಕ್ಷಣದಲ್ಲಿ ಇರ್ಬೇಕು ಅಂತ, ಆ ಕ್ಷಣವನ್ನು ಬಿಟ್ಟು ನಾವು ಬೇರೆ ಕಡೆ ಇರ್ಕೂಡ್ದು ಅಂತ ಹೇಳುವಂತ, ಇದನ್ನ ನಾವು ಮೈಂಡ್ಫುಲ್ನೆಸ್ ಅಂತ ನಾವು ಕರಿತೀವಿ ಅಂತ ಹೇಳುವಂತ. ಓಕೆ, ವಾಟ್ ಇಸ್ ಇಟ್ ಇನ್ ಎ ಸಿಂಪಲ್ ವೇ ಟು ಅಂಡರ್ಸ್ಟ್ಯಾಂಡ್? ಇಟ್ಸ್ ಅ ಸ್ಟೇಟ್ ಆಫ್ ಅವೇರ್ನೆಸ್ ಅಂಡ್ ಅ ಪ್ರಾಕ್ಟೀಸ್ ವಿಚ್ ಇನ್ವಾಲ್ವ್ಸ್ attending to a present situation or a present moment and cultivating an attitude of curiosity, openness and acceptance of one's experience. ಸೋಲಿರಲಿ ಗೆಲುವಿರಲಿ ಅದನ್ನು ಒಪ್ಪಿಕೊಳ್ಳುವಂತಹ ಒಂದು ಮನೋಭಾವನೆ ಆ ಕ್ಷಣದಲ್ಲಿ ಮೂಡುವಂತಹದ್ದು ಬೇಕು. We call it as mindfulness. Okay, it's a practice. And there is an evidence for these things. Mindfulness. One, idike your attention is important, your presence is also important, your intention and intention, the openness. Ivella components idre matra you can be experiencing this mindfulness. Illa antandre kashta. Let us try to define, understand this mindfulness. It's a basic human ability to be fully present. I told you. Aware of where we are and what we are doing, but not overly reactive or overwhelmed by what's going on around us anta nanu igagale helide. Further, to explain you about what is mindfulness, it's a quality that even all human beings, I tell you, animals are aware of this. ಆನಿಮಲ್ಸ್ ಅಲ್ಲಿ ಅವ್ರು ಎಲ್ಲಿದ್ದಾರೆ ಅಲ್ಲೇ ಆ ಕ್ಷಣವನ್ನು ಅನುಭವಿಸ್ತಾರೆ. ಬಟ್ ಹ್ಯೂಮನ್ ಬೀಯಿಂಗ್ ಆಗಲ್ಲ. ಅವನಿಗೆ ಆಲೋಚನೆ ಶಕ್ತಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರುವುದರಿಂದ ಅವನು ಇಲ್ಲಿದ್ದುಕೊಂಡು ಯಾವ್ದು ಎಲ್ಲಿ ಬೇಕಾದ್ರೂ ಆಲೋಚನೆ ಮಾಡಬಹುದು.
ಇಲ್ಲಿ ಇದ್ದುಕೊಂಡು ಏನನ್ನು ಬೇಕಾದರೂ ಆಲೋಚನೆ ಮಾಡಬಹುದು. ಹಾಗಿರೋದ್ರಿಂದ ಮೈಂಡ್ಫುಲ್ನೆಸ್ ಫಾರ್ ಹ್ಯೂಮನ್ ಕ್ವಾಲಿಟಿ, which is a very important factor, which is already possessed, he already has it, and which you need to develop and learn how to access this. ಈ ಕ್ಷಣದಲ್ಲಿ ಇರುವುದು ಹೇಗೆ ಅಂತ ನಾವು ಕಲಿಬೇಕಾಗಿರುವಂಥದ್ದು ಬಹಳ ಮುಖ್ಯ. ಓಕೆ, ಯಾತಕ್ಕಾಗಿ ನಾವು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಬೇಕು? See, simple thing, it helps to direct attention away from stress or negative thoughts. Failure is a negative thought. Okay, unsuccessful anta navenu helta idde, it's a negative thought. ಈ ನೆಗೆಟಿವ್ ಥಾಟ್ಸ್ ಅನ್ನ ನಿಯಂತ್ರಣದಲ್ಲಿ ಇಡಲಿಕ್ಕೆ ಒಂದು ಗುರಿಯತ್ತ ನಾವು ಸಾಗಿಸಬೇಕಾಗಿತ್ತು ಅಂತಂದ್ರೆ ಬೀಯಿಂಗ್ ಇನ್ ಮೈಂಡ್ಫುಲ್ನೆಸ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ ಕ್ಷಣದಲ್ಲಿ ನೀನು ಇದ್ದಾಗ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. And it supports good mental health by giving sympathy to manage negative hard emotions. Failure ಅನ್ನುವಂಥದ್ದು ಇಟ್ಸ್ ಎ ನೆಗೆಟಿವ್ ಹಾರ್ಡ್ ಎಮೋಷನ್. ಐ ಟೆಲ್ ಯು, ದಿಸ್ ಇಸ್ ವೇರ್ ಇವನ್ ಯಾರೋ ಫಸ್ಟಿಗೆ ರಿಯಾಕ್ಟ್ ಮಾಡಿದ್ರು ಏನಾಗ್ತದೆ ಫೇಲ್ ಅಂತಂದ್ರೆ sometimes we are going to land into depression also ಅಂತ ಹೇಳಿದ್ರು. I don't know, somebody said this. ಯಾರು ಹೇಳಿದ್ರು? Yes, many times failure, if you are not attending skillfully, the failures will lead to depression, and depression can lead to anything. Sometimes it costs your life also. ಹಾಗೆ ಇರುವಂತದ್ದು failure. So failure has to be attended very systematically ಅಂತ ಹೇಳುವಂತ. Okay, what does this mindfulness actually feel or look like? ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. The mindfulness components ಏನಪ್ಪಾ ಅಂತಂದ್ರೆ your attention factor, which is important. Attention ಅಂದ್ರೆ ಗಮನ, ನಿಮ್ಮ ಗಮನ ಯಾವ ಕಡೆ ಅಂತ. Listening, watching, considering what naturally exists. ಆ ಕ್ಷಣದಲ್ಲಿ ಏನೇನು ಆಗುತ್ತಾ ಇದೆ ಅಂತ ಒಂದು ಅರ್ಥ ಮಾಡಿಕೊಳ್ಳುವಂತದ್ದು, ಕೇಳಿಸಿಕೊಳ್ಳುವಂತಹದ್ದು, ನೋಡುವಂತಹದ್ದು, ಒಪ್ಪಿಕೊಳ್ಳುವಂತಹದ್ದು ಇದ್ದಾಗ we call it as attention. It is sustaining an attention towards a specific object, person, place or event consistently. So this we call it as attention. ನಿಮಗೆ ಇಂಟೆನ್ಷನ್ ಅಂತ ನಾನು ಇಲ್ಲಿ ತೋರಿಸಿ ಹೇಳೋದಾಯ್ತು ಅಂತಂದ್ರೆ, ಇಂಟೆನ್ಷನ್ ಮೀನ್ಸ್ ಇಟ್ಸ್ ಪರ್ಪಸ್ಫುಲಿ ಇನ್ಕ್ರೀಸಿಂಗ್ ಅವೇರ್ನೆಸ್ ಆಫ್ ಎಕ್ಸ್ಪೀರಿಯನ್ಸ್. ಉದ್ದೇಶಪೂರ್ವಕವಾಗಿ ನಾವು ಅವನಿಗೆ ಅಥವಾ ಅವಳಿಗೆ ಅವೇರ್ನೆಸ್ ಕೊಡುವಂತಹದ್ದು ಬೇಕು ಅಂತ. ಪ್ರೆಸೆನ್ಸ್ ಅಂತ ಕೇಳಿದ್ರೆ ಬೀಯಿಂಗ್ ಇನ್ ದ ಮೂಮೆಂಟ್ ಆರ್ ಹಿಯರ್ ಅಂಡ್ ನೌ. Many times we lose because we are not at that point of time where we are. ನಿಮ್ಗೆ ಗೊತ್ತಿದ್ದ ಹಾಗೆ ನೋಡಿ, ಎಷ್ಟೋ ಸಲ ಏನಾಗ್ತಿರ್ತದೆ ಅಥ್ಲೆಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಕರಿತೇವೆ, ಆನ್ ಯುವರ್ ಮಾರ್ಕ್ಸ್ ಗೆಟ್ ಸೆಟ್. ಆ ಬುಲೆಟ್ ಶಾಟ್ ಹೊಡೆಯಕ್ ಮುಂಚೆನ ಓಡಿರ್ತಾನೆ ಕೆಲವು, ನೋಡಿದೀರಾ? ಆಗಿದೆ ಅಲ್ವಾ? ಆ ತರ ಡಿಸ್ಕ್ವಾಲಿಫೈ ಆಗ್ತಾರೆ ಮೆನಿ ಟೈಮ್ಸ್. ನಾನು ಒಂದು ಯಾವ್ದೋ ತಮಾಷೆಗೆ ವಾಟ್ಸಪ್ ಅಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೆ. ಏನಪ್ಪಾ ಅಂತಂದ್ರೆ, ಆ ಟ್ರ್ಯಾಕ್ ಅಲ್ಲಿ ನಿಲ್ಲಿಸಿದಾಗ ಅವ್ರು ಹೇಳ್ತಾರೆ, 5 ಜನ ನಿಂತಿರ್ತಾರೆ, ಅವನು ಗೆಟ್ ರೆಡಿ 1 2 3 ಅಂತಂದ್ರೆ 1 2 3 ಓಡಿಬಿಡ್ತಾರೆ. 4 5 ಅಲ್ಲೇ ನಿಂತಿರ್ತಾರೆ. ಯಾಕೆ ಅಂತ ಕೇಳಿದ್ರೆ, ನೀವು 4 5 ಹೇಳಲೇ ಇಲ್ವಲ್ಲ, ಅದಕ್ಕೆ ಇಲ್ಲೇ ನಿಂತಿದ್ದೀನಿ ಅಂತ. ಸೊ ದಟ್ ಮೀನ್ಸ್ ಮೈಂಡ್ಫುಲ್ನೆಸ್ ಅಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಇನ್ನು ಕೆಲವರು 1 2 ಶಾರ್ಟ್, ನೀವು 3 ಹೇಳಲೇ ಇಲ್ಲ, ನೀವು ಬರೀ ಡಮ್ ಅನ್ಸಿದ್ರೆ ಓಡಬೇಕು. ಮೈಂಡ್ಫುಲ್ನೆಸ್ ಇರ್ಲಿಲ್ಲ ಅಂತಂದ್ರೆ ಇವೆಲ್ಲವೂ ಕೂಡ ಸಾಧ್ಯತೆ ಇದೆ ಅಂತ. ದಿ ಪ್ರೆಸೆನ್ಸ್ ಬೀಯಿಂಗ್ ಇನ್ ದಟ್ ಮೂಮೆಂಟ್ ಹಿಯರ್ ಅಂಡ್ ನೌ ಇಸ್ ಇಂಪಾರ್ಟೆಂಟ್. ಎಲ್ಲಿ ಇರ್ತೀರ ಆ ಕ್ಷಣದಲ್ಲಿ ಅಲ್ಲೇ ಇರಬೇಕಾಗಿರುವಂಥದ್ದು ಮುಖ್ಯ. ಓಪನ್ನೆಸ್, which talks about the curiousness, objective and non-judgmental, ಪರಿಸ್ಥಿತಿ ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಳ್ಳುವಂತಹದ್ದು. that we call it as openness. ಏನಪ್ಪಾ ಇದು, ಹೇಗೆ ಕೆಲಸ ಮಾಡ್ತದೆ, how mindfulness works ಅಂತ ನೀವು ನೋಡಿದ್ದೆ ಆಯ್ತು ಅಂತಂದ್ರೆ, it has lot of benefits.
ಇದರಿಂದ ಅವನಲ್ಲಿರ್ತಕ್ಕಂಥ ಆತಂಕ, ಅವನಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಒತ್ತಡ ಇವೆಲ್ಲವನ್ನು ಕೂಡ ಕಡಿಮೆ ಮಾಡ್ತದೆ ಅಂತ ಹೇಳಿ. ಇವನ್ನು ಕಡಿಮೆ ಮಾಡೋ ಜೊತೆಗೆ ಅವನ ಪರ್ಫಾರ್ಮೆನ್ಸ್ ಅನ್ನ ಎನ್ಹಾನ್ಸ್ ಮಾಡ್ತದೆ ಅಂತ ಹೇಳಿ. ಸೊ ಎಷ್ಟೋ ಆಟಗಳಲ್ಲಿ ನೀವು ನೋಡಿದಾಗ ಒತ್ತಡದಿಂದಾಗಿ, ಆತಂಕಗಳಿಂದಾಗಿ ಪರ್ಫಾರ್ಮೆನ್ಸ್ ಲೆವೆಲ್ ಕಡಿಮೆ ಬರ್ತಂತೆ ಬೇಕಾದಷ್ಟು ಅಧ್ಯಯನಗಳು ನಿಮಗೆ ಹೇಳಿದೆ. ಹ್ಯಾವ್ ಕಮ್ ಅಕ್ರಾಸ್ ದಿಸ್ ಕೈಂಡ್ ಆಫ್ ಸ್ಟಡೀಸ್? Anxiety reduces performance level. Do you endorse this kind of things? ಈ ತರ ಹೈಪೋಥಿಸಿಸ್ ನೋಡಿದ್ದೀರಾ? Anxiety reduces performance level. At the same time, ನಿಜ ಸರ್, ಹೌದು. ಸೊ ಪರ್ಫಾರ್ಮೆನ್ಸ್ ಗೆ ಖಂಡಿತವಾಗ್ಲೂ ಒತ್ತಡ, ಸ್ಟ್ರೆಸ್ ಅನ್ನುವಂಥದ್ದು ಏನಿದೆಯಲ್ಲ, ಇಫ್ ಇಟ್ ಈಸ್ ಹೈಯರ್ ದ ಸ್ಟ್ರೆಸ್, ಲೋವರ್ ದ ಪರ್ಫಾರ್ಮೆನ್ಸ್ ಲೆವೆಲ್. ಇವೆಲ್ಲವೂ ಕೂಡ ಅಧ್ಯಯನಗಳಲ್ಲಿ ಬೇಕಾದಷ್ಟು ಸಲ ನಾವು ನೋಡಿದ್ದೇವೆ. ಓಕೆ, ಸೊ ಇಲ್ಲಿ ನಾವು ಮೈಂಡ್ಫುಲ್ನೆಸ್ ಬೆನಿಫಿಟ್ಸ್ ಕೂಡ ಹಾಗೆ ಆಗ್ತಾ, ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ತದೆ, ಪರ್ಫಾರ್ಮೆನ್ಸ್ ಲೆವೆಲ್ ಅನ್ನು ಹೆಚ್ಚು ಮಾಡ್ತದೆ. ಇಟ್ ಹೆಲ್ಪ್ಸ್ ಯು ಟು ಗೇನ್ ಇನ್ಸೈಟ್ ಇನ್ ಟು ದಿ ಆಕ್ಟಿವಿಟಿ ದಟ್ ವಾಟ್ ಯು ಆರ್ ಡೂಯಿಂಗ್. ಇಟ್ ಗೇನ್ಸ್ ಅವೇರ್ನೆಸ್ ಇನ್ ವಾಟ್ ಯು ಆರ್ ಡೂಯಿಂಗ್. It helps you to observe what is happening in your own mind in the present moment. So this directly increases an individual's attention, and this definitely helps us for well-being also. ಈ ಕಾರಣಕ್ಕಾಗಿ ನಾವು ಈ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸ್ಪೋರ್ಟ್ಸ್ ಪರ್ಸನ್ ಅನ್ನ ನೋಡಬೇಕಾಗಿರುವಂತದ್ದು. Okay, mindfulness gives us a time in our life when we can suspend judgment, unleash our natural curiosity about the working of the mind, approach our experiences with warmth and kindness. ಈ ಮೈಂಡ್ಫುಲ್ನೆಸ್ ನಮ್ಗೆ ಇತ್ತು ಅಂತಂದ್ರೆ ಎಂತಹ ಸೋಲನ್ನು ಕೂಡ ನಾವು ಗೆಲ್ಲಲು ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು. ಬದುಕಿನ ಇದು ಆಟದಲ್ಲಿ ಅಷ್ಟೇ ಅಲ್ಲ, ಈವನ್ ಬದುಕಿನ ಯಾವುದೇ ಸೋಲುಗಳನ್ನು ನಾವು ಕಂಡ್ರು ಕೂಡ ಅಲ್ಲಿ ನಾವು ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ನಮಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. Okay, how it helps, we'll see. ಇದು ಮುಂದೆ ಒಂದೊಂದಾಗಿ ನಾವು ಚರ್ಚೆ ಮಾಡಿದಾಗ let us take that into consideration. ನೋಡುವ. Now what happens when a person experiences not mindfulness ಇಲ್ಲದೆ ಇದ್ದಾಗ ಅವನಿಗೆ ಏನಾಗ್ತದೆ? Especially ಸ್ಪೋರ್ಟ್ಸ್ ಪ್ರಶ್ನೆ ಬಂದಾಗ we develop a mindset that we need to be taught on ourselves in order to achieve. You know that mindful mindset ಅಂತ ಪ್ರಶ್ನೆ ಬಂದಾಗ there is a growth mindset, there is a non-growth mindset. I hope you have come across this growth mindset and non-growth mindset ಅಂತ ಹೇಳುವಂತ. So a sports person should always be having a growth mindset. Development mindset ಇರಬೇಕಾಗಿತ್ತು, a corrective mindset ಇರಬೇಕಾಗಿತ್ತು. ಮೈಂಡ್ ಸೆಟ್ ಅಂದ ತಕ್ಷಣ ಒಂದಕ್ಕೇನೆ ನಿಖರವಾಗಿ ಅಂಟಿಕೊಂಡಿರುವಂತದ್ದಲ್ಲ. ಈಗ ನಮ್ಮ ಇವ್ರು ಹೇಳ್ತಾ ಇದ್ರು 10 ಆಟಗಳಲ್ಲಿ ಅವರು ಗೆದ್ದವರು, ಕೊನೆಯ ಆಟಗಳಲ್ಲಿ ಅವರು ಸೋಲನ್ನು ಕಂಡ್ರು, ಅದು ಕೂಡ ಅನ್ಸೀಡೆಡ್ ಇದಕ್ಕೆ ಗೆದ್ರು ಅಂತ. ಓಕೆ, ದ ಮೈಂಡ್ ಸೆಟ್ ದೇರ್ ದಟ್ ಎನಿವೇ ಐ ಆಮ್ ಗೋಯಿಂಗ್ ಟು ವಿನ್ ಇಸ್ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಾನು ಆಗ್ಲೇ ಹೇಳಿದಿಲ್ಲ. ಓಕೆ, ನಾವು ಇದು ಯಾಕೆ ಹೀಗಾಗ್ತದೆ, ನಮ್ಮ ಅಚೀವ್ಮೆಂಟಿಗೆ, ನಮ್ಮ ಸಕ್ಸಸ್ಗೆ ಯಾಕೆ ಅಡ್ಡ ಆಗ್ತದೆ ಅಂತಂದ್ರೆ there are certain factors that you need to keep in mind. Low self-esteem. Anybody who can tell low self-esteem? Anybody who can contribute low self-esteem? ಅಂದ್ರೆ ಏನು ಅಂತ? Their beliefness in them, the level of believing themselves is low. Inferiority. The ability. Yeah. The better. ಮತ್ತೆ ಯಾರಾದ್ರೂ? Maybe inferiority, sir? No. Low self-esteem. Inferiority ಅಲ್ಲ. Inferiority is different. ನಮ್ಮನ್ನ ನಾವು ಕಡಿಮೆಯಾಗಿ ಮಾಡ್ಕೊಳ್ಳೋದು. ಓಕೆ, ನಿನ್ನ ಆತ್ಮಶಕ್ತಿಯ ಬಗ್ಗೆ ಹೇಳ್ತಾ ಇರುವಂಥದ್ದು. ಲೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ, ನಿನ್ನ ಆತ್ಮಶಕ್ತಿಯಲ್ಲಿ ಕುಂದು ಉಂಟಾಗುವಂತಹದ್ದು ಹೇಳ್ತೀವಿ. ನಿನ್ನ ಬಗ್ಗೆ ನಿನಗೇನೆ ನಾವು ಬಹಳ ಮಾತನಾಡ್ಬೇಕಂತಿದೆ. ನನಗೇನ್ರಿ ಇದೆ, ನನ್ನ ಬಗ್ಗೆನೇ ನನಗೆ ಅಸಹ್ಯ ಅನಿಸ್ತಾ ಇದೆ, ನನ್ನ ಬಗ್ಗೆನೇ ನನಗೆ ಯಾಕೋ ಬೇಸರ ಆಗ್ತಾ ಇದೆ, ಹೀಗೆಲ್ಲ ನಾವು ಮಾತಾಡೋದು. ದಿಸ್ ಈಸ್ ಲೋ ಸೆಲ್ಫ್ ಎಸ್ಟೀಮ್. ನಿನ್ನ ಬಗ್ಗೆ ನಿನಗೇನೆ ಗೌರವ ಕಡಿಮೆ ಆಗುವಂತಹದ್ದು.
ನಾನು ಸೋತ್ನಲ್ಲ ಅಂತ ಜನ ಇದು ನನ್ನ ಬಗ್ಗೆನೇ ನನಗೆ ಗೌರವ ಕಡಿಮೆ ಆಗುವಂತ ಲೋ ಸೆಲ್ಫ್ ಎಸ್ಟೀಮ್ ಇರ್ತವೆ. Then you know about what is this performance anxiety. There is no need to explain this. Fear of making mistakes is another important factor where a person loses the game. Fear of mistakes. This happens particularly in shuttle, tennis, and athletics. A small mistake, even a small mistake will cause a failure. And the fear of making mistakes will further damage the success. ನಾನು ತಪ್ಪು ಮಾಡುವ ಸಾಧ್ಯತೆ ಇದೆ ಅನ್ನುವ ಒಂದು ಮನಸ್ಸು ಅವನಲ್ಲಿ ಮೂಡ್ತು ಆ ಕ್ಷಣದಲ್ಲಿ ಅಂತಂದ್ರೆ then he cannot win. ಆ ತಪ್ಪು ಅವನಿಗೆ ಅರಿವಿಲ್ಲದ ಹಾಗೇನೆ ಕ್ಷೇತ್ರದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. It naturally occurs in the field when he is there in the field. ಹಾಗಾಗಿ fear of making mistake is also has to be removed. Okay, then anticipating defeat. ನಾನು ಗೆಲ್ತೀನೋ ಇಲ್ವೋ, ನಾನು ಗೆಲ್ತೀನೋ ಇಲ್ವೋ, ನಾನು ಗೆಲ್ತೀನೋ ಇಲ್ವೋ, anticipating the defeat. See, ಗೆಲ್ಲಕ್ ಆಗುತ್ತೋ ಇಲ್ವೋ, ಗೆಲ್ಲಕ್ ಆಗುತ್ತೋ ಇಲ್ವೋ ಅಂತ ಹೇಳಿ anticipate the defeat. ಅನ್ಸಲ್ವಾ? Have you come across this kind of thing situation? Anticipating the defeat. Expecting ಆಗ್ಬೋದಲ್ಲ ಸರ್? Expecting ಅಲ್ಲ, expecting success is different. Anticipating defeat. Expecting. ಎಕ್ಸ್ಪೆಕ್ಟಿಂಗ್ ಆಂಟಿಸಿಪೇಟಿಂಗ್ ನೀವು ಓವರ್ಲ್ಯಾಪಿಂಗ್ ಆದ್ರೂ ಆಗ್ಬೋದು. ಬಟ್ ನಾವು ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಆಂಟಿಸಿಪೇಟ್ ಯಾಕೆ ಹೇಳ್ತೀವಿ ಅಂತಂದ್ರೆ ಅದು ತಾನಾಗೆ ಬರುವಂತಹದ್ದು. ಎಕ್ಸ್ಪೆಕ್ಟೇಷನ್ ನನ್ನಿಂದ ಆಗುವಂತಹದ್ದು, ಅದು ನಿರೀಕ್ಷೆ ಆಧಾರ ಹಿನ್ನೆಲೆಯಲ್ಲಿ ಬರ್ತಕ್ಕಂಥದ್ದು. ದೆನ್ ಸೆಲ್ಫ್ ಕ್ರಿಟಿಸಿಸಮ್. ಕ್ಯಾನ್ ಎನಿಬಡಿ ಟೆಲ್ ಹೌ ಸೆಲ್ಫ್ ಕ್ರಿಟಿಸಿಸಮ್ ರಿಡ್ಯೂಸಸ್ ದ ಪರ್ಫಾರ್ಮೆನ್ಸ್? ತಮ್ಮಲ್ಲೇ ತಮಗೆ ಆತ್ಮವಿಶ್ವಾಸದ ಕೊರತೆ ಇರುವಂತದ್ದು ಸರ್. ತಮ್ಮನ್ನೇ ತಾವು criticism, self criticism, not low self confidence. Think that it is ahankara. ಸರಿಯಾಗಿ ಆಡೋದಿಲ್ಲ, ನನ್ಗೆ ಸ್ಕಿಲ್ ಸರಿಯಾಗಿ ಗೊತ್ತಿಲ್ಲ ಅನ್ನೋ ಅಂತ ತನ್ನಲ್ಲೇ ತಾನು ಕ್ರಿಟಿಸೈಸ್ ಮಾಡ್ಕೊಳ್ಳುವಂತದ್ದು, ತನ್ನನ್ನು ತಾನು ಕ್ರಿಟಿಸೈಸ್ ಮಾಡ್ಕೊಳ್ಳುವಂತದ್ದು. ನಂಗೆ ಬರಲ್ಲಪ್ಪ, ನಂಗೆ ಇದಾಗಲ್ಲ. ಇಲ್ಲಿ ಬೇಕಾದ್ರೆ ಯು ಕ್ಯಾನ್ ಟೆಲ್ ಕೀಳರಿಮೆಗೆ ಒಳಗಾಗುವಂತದ್ದು. ಮೇಡಮ್ ಅವಾಗ ಹೇಳ್ತಾ ಇದ್ರಲ್ಲ, ಮೇಡಮ್ ಅವಾಗಲೇ ಹೇಳಿದ್ರಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ. ಸೊ ಕ್ರಿಟಿಸೈಸಿಂಗ್ ಹಿಮ್ಸೆಲ್ಫ್, ಕ್ರಿಟಿಸೈಸ್ ಅವನಲ್ಲಿ ತನ್ನ ಬಗ್ಗೆ ಕೀಳರಿಮೆ ಮೂಡುವಂತಹದ್ದು. ಸೊ ಇಲ್ಲಿ ನಾವು ಮೈಂಡ್ಫುಲ್ನೆಸ್ ಕ್ಯಾನ್ ಹೆಲ್ಪ್ ದಿ ಅಥ್ಲೆಟ್ಸ್, ವೆರಿ ಪರ್ಟಿಕ್ಯುಲರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಅಥ್ಲೆಟ್ಸ್, ಟು ರೆಡ್ಯೂಸ್ ಆನ್ ಗಿವಿಂಗ್ ಎ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಟು ಎ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಇನ್ ಎ ಸ್ಕಿಲ್ಫುಲ್ ವೇ. ಇದನ್ನ ನಾವು ಹ್ಯಾಂಡಲ್ ಮಾಡ್ಬೇಕಾಗಿತ್ತು ಅಂದ್ರೆ ಮೈಂಡ್ಫುಲ್ನೆಸ್ ಅನ್ನುವಂಥದ್ದು ಏನು ನಾವು ಕೇಳ್ತಾ ಇದೀವಲ್ಲ, ಅದು ಹೆಚ್ಚಿನ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಅನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಷ್ಟು ಅಧ್ಯಯನಗಳು ನಮಗೆ ಸಿಗ್ತವೆ, ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ದೀಸ್ ಇನ್ಕ್ಲೂಡ್ ದ ಫಾಲೋವಿಂಗ್. ಏನಪ್ಪಾ ನಿಮಗೆ ಸಿಗ್ತವೆ? ಇನ್ಕ್ರೀಸ್ ಇನ್ ಅವೇರ್ನೆಸ್ ಆಫ್ ಪ್ರೆಸೆಂಟ್ ಮೂಮೆಂಟ್ ನಿಮಗೆ ಬೇಕಾಗಿರುವಂತಹದ್ದು. ಇನ್ಕ್ರೀಸ್ ಇನ್ ದ ಫ್ಲೋ, ನಿಖರವಾಗಿ ಸತತವಾಗಿ ಕನ್ಸಿಸ್ಟೆಂಟ್ ಆಗಿ ಹೋಗ್ತಾ ಇರುವಂತಹದ್ದು. will increase in performance. And once you see that there is a continuous performance anta bandaga, there is a decrease in anxiety. Performance level na ನೀವು ಸತತವಾಗಿ ಕನ್ಸಿಸ್ಟೆಂಟ್ ಆಗಿ ನೀವು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀರಿ ಅಂತ ಅದರರ್ಥ there is a decrease in anxiety ಅಂತ. anxiety ಹೆಚ್ಚಾದಾಗ there is a performance level ಏಳಿತಗಳಾಗ್ತಾ ಇರ್ತದೆ. ಬಟ್ ಕನ್ಸಿಸ್ಟೆಂಟ್ ಆಗಿ ಇದೆ ಅಂತಂದ್ರೆ the anxiety is not playing any role in performance of the role. Increase in confidence also will start. ಸತತವಾಗಿ ನಾನು ಹೀಗಿದ್ದೇನೆ ಅಂತ ಹೇಳುವಂತ. At the same time, the injuries also will be less while playing the game ಅಂತ ಹೇಳುವಂತ. Anxiety ಇದ್ದಾಗ ಹೆಚ್ಚು ಇಂಜುರೀಸ್ ಇರ್ತವೆ. Please remember this. ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ಇಂಜುರಿ ಆಗ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಕೆಲವೊಂದು ಸಲ ನಾವು ಕ್ರಿಕೆಟ್ ಅಲ್ಲಿ ನೋಡ್ಬೇಕಾದ್ರೆ 5-6 ಒಳ್ಳೆ ಬ್ಯಾಟ್ಸ್ಮನ್ಗಳೇ ಇಂಜುರಿ ಆಗೋದು ಸನ್ನಿವೇಶಗಳನ್ನ ನಾವು ಕಂಡಿದ್ದೇವೆ. ಅದರಲ್ಲೂ ಈಗ ನಾನು ಆಡಿದ ಆಟ ಹಾಕಿಯನ್ನು ತಗೊಂಡಿದ್ದೆ ನಾವು ಆಯ್ತು ಅಂತಂದ್ರೆ ಇಂಜುರೀಸ್ ಆರ್ ವೆರಿ ಕಾಮನ್ ದೇ. ಬಾಸ್ಕೆಟ್ ಬಾಲ್ ಅಲ್ಲಿ ಇಂಜುರೀಸ್ ಆರ್ ವೆರಿ ಕಾಮನ್. ಇಂಜುರಿ ಇಲ್ಲದನ್ನೇ ಆಟ ಆಡ್ತಾ ಇದ್ದೇನೆ ಅಂತಂದ್ರೆ ಇಟ್ಸ್ ಅ ಮೈಂಡ್ಫುಲ್ನೆಸ್ ಗೇಮ್ ಅಂತ. The lesser the injuries, the better the performance. Increase in performance,
decrease in anxiety, increase in confidence. That is, we call it as, it reduces the injuries and reduces the burnouts. ಒತ್ತಡ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತದೆ ಅಂತ. ಹೀಗೆ ನಾವು ಇದನ್ನ ನೋಡ್ಬೇಕಾಗಿರುವಂತದ್ದು ಹೀಗೆ ಅಂತ. ಓಕೆ, ಇದಕ್ಕೆ ಬೇಕಾದಷ್ಟು ಅಧ್ಯಯನಗಳಿವೆ ಅಂತ ನಾನು ಈಗಾಗಲೇ ಮತ್ತೆ ಹೇಳ್ತಾ ಇದ್ದೇನೆ. ಆಲ್ ದಿಸ್ ಈಸ್ ಬೇಸ್ಡ್, ನಾನು ಈಗೆಲ್ಲವನ್ನು ಮಾತನಾಡುತ್ತಿರುವಂತ ಅಧ್ಯಯನಗಳ ಹಿನ್ನೆಲೆಯಲ್ಲಿ. There are good number of studies which have been done, and on the basis of those studies I am telling you mindfulness is helpful for sports personalities ಅಂತ ಹೇಳುವುದು. ಓಕೆ, ಸೊ ಅದಕ್ಕೆ ಅಧ್ಯಯನಗಳದ್ದು ಒಂದಿಷ್ಟು ರಿಸಲ್ಟ್ ಅನ್ನು ಕೊಟ್ಟಿದ್ದೇನೆ. ಅದು ಬಹುಶಃ ಅಂತ ಏನು ಯೂಸ್ ಆಗ್ಲಿಕ್ಕಿಲ್ಲ ಅಂತ ಹೇಳ್ತೇನೆ. ಸೊ ಅಲ್ಟಿಮೇಟ್ಲಿ more mindful the sports person was, the less anxious they were about their performance, and also less anxious about the mistakes they commit. ಹಾಗಾಗಿ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ ಅಂತ ನಾನು ಹೇಳುವಂಥದ್ದು. ಓಕೆ, sports persons particularly can participate or practice mindfulness anywhere at any time they wish. And mindfulness can be practiced through different techniques. ನಾನು ಹೇಳ್ತೇನೆ ಏನೇನು ಅಂತ ಹೇಳುವಂತದ್ದು ಕೂಡ ಹೇಳ್ತೇನೆ. ಸ್ಪೋರ್ಟ್ಸ್ ಪರ್ಸನ್ಗೆ ದಿಸ್ ಇಸ್ ಅ ವೆರಿ ವೆರಿ ಅಡ್ವಾಂಟೇಜಿಯಸ್ ಮೈಂಡ್ಫುಲ್ನೆಸ್ ಅನ್ನುವಂಥದ್ದು. I do not know whether mindfulness you have been introduced to this concept in sports or not yet, but this helps a lot in sports personalities ಅಂತ ಹೇಳುವಂಥದ್ದು. ಏನಪ್ಪ ಅಂತ ನೋಡಿ, when a person fails or success, guided breathing techniques ಅನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು ಬೇಕು. Is there anybody who can tell what is guided breathing techniques? ನೀವೆಲ್ಲ ಇದನ್ನ ಕಲ್ತಿದ್ದೀರಿ, ನಿಮ್ಗೆ ಯಾವುದು ಇದು ಹೊಸತಲ್ಲ. ನಾನು ಸುಮ್ಮನೆ ಹೊಸ ಬಾಟ್ಲಲ್ಲಿ ಪ್ಯಾಕೇಜ್ ಅಲ್ಲಿ ತೆಗೆದು ಕೊಡ್ತಾ ಇರೋದು ನಿಮ್ಗೆ ಅಷ್ಟೇ. ಮೈಂಡ್ಫುಲ್ನೆಸ್ ಅನ್ನೋ ಒಂದು ಹೊಸ ಪ್ಯಾಕೇಜ್ ಇದಷ್ಟೇ. ನಾವೇನ ಅದೇನೋ ಅಂತೀವಲ್ಲ ಸರ್ ರವೀಂದ್ರ ಅವರೇ, ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಹೇಳ್ತಿರ್ತೀವಲ್ಲ, ಹಂಗೆ ನಾನು ಕೊಡ್ತಾ ಇರೋದು ಓಲ್ಡ್ ಮೆಟೀರಿಯಲ್ ಇತ್ತು ನ್ಯೂ ಪ್ಯಾಕೇಜ್. ಇದು ಯಾವುದೂ ಹೊಸತಲ್ಲ, ಬಟ್ ನಾನು ಹೊಸದ್ರಲ್ಲಿ ಹಾಕಿ ನಿಮಗೆ ಕೊಡ್ತಾ ಇರೋದು ಸ್ಪೋರ್ಟ್ಸ್ ಅನ್ನ ಹೇಗೆ ನೋಡ್ಬೇಕು ಅಂತ ಹೇಳಿ. ಗೈಡೆಡ್ ಬ್ರೀದಿಂಗ್, ಡೋಂಟ್ ಯು ಟೀಚ್ ದ ಬ್ರೀದಿಂಗ್ ಟೆಕ್ನಿಕ್ಸ್ ಫಾರ್ ಯುವರ್ ಸ್ಟೂಡೆಂಟ್ಸ್? ಏನ್ ಮಾಡ್ತಾರೆ ಬ್ರೀದಿಂಗ್ ಟೆಕ್ನಿಕ್ಸ್? ವಾಟ್ ಕೈಂಡ್ ಆಫ್ ಬ್ರೀದಿಂಗ್ ಟೆಕ್ನಿಕ್ಸ್ ಯು ಟೀಚ್ ದಮ್? ಇಸ್ ದರ್ ಎನಿ ಪಾಸಿಬಿಲಿಟಿ ಬ್ರೀದಿಂಗ್ ಟೆಕ್ನಿಕ್ ನೀವು ಯಾರನ್ನ ಹೇಳ್ಕೊಟ್ಟಿದ್ದೀರಾ? ಮೋಹನ್ ಸರ್, ಯೋಗಾಸನದಲ್ಲಿ ಬರ್ತದೆ ಸರ್ ಬ್ರೀದಿಂಗ್ ಟೆಕ್ನಿಕ್ಸ್. ವೆರಿ ಗುಡ್. ಓಕೆ, ಮುರುಗೇಶ್ ಸರ್. ಸರ್ ಹೇಳಿ ಸರ್. ಪೂರಕ, ರೇಚಕ, ಕುಂಭಕ ಅಂತ ಇರ್ತದೆ. ಉಸಿರನ್ನ ತೆಗೆದುಕೊಳ್ಳೋದು, ಉಸಿರನ್ನ ಬಿಡೋದು, ಸಮಪ್ರಮಾಣದ ಉಸಿರನ್ನ ಒಳಗಡೆ ಇಟ್ಕೊಳ್ತಾರೆ. ಅದಕ್ಕೆ ಪೂರಕ, ಕುಂಭಕ, ರೇಚಕ ಅಂತ ಹೇಳ್ತೀವಿ ಸರ್. ಬ್ರೀದಿಂಗ್ ಟೆಕ್ನಿಕ್ಸ್, ಪ್ರಾಕ್ಟೀಸ್ ಬ್ರೀದಿಂಗ್ ಟೆಕ್ನಿಕ್ಸ್. ಎಲ್ಲಾ ಮಕ್ಕಳಿಗೂ ಅಪಾರ್ಟ್ ಫ್ರಮ್ ದ ಗೇಮ್ ದಟ್ ದೇ ಪ್ಲೇ, ದೀಸ್ ಟೆಕ್ನಿಕ್ಸ್ ಆರ್ ಇಂಪಾರ್ಟೆಂಟ್. ಇವೆಲ್ಲ ಬೇಸಿಕ್ ಸ್ಕಿಲ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ದ ಬೇಸಿಕ್ ಸ್ಕಿಲ್ಸ್. ಉಚ್ಛ್ವಾಸ, ನಿಶ್ವಾಸ. ಎಸ್ ಮೇಡಮ್, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೀಸ್ ಆರ್ ಆಲ್ ದ ಬೇಸಿಕ್ ಸ್ಕಿಲ್ಸ್ ದಟ್ ಆರ್ ಟು ಬಿ ದೇರ್ ಇನ್ ದ ಸಿಸ್ಟಮ್. ಹಾಗಿದ್ದಾಗ ಮೈಂಡ್ಫುಲ್ನೆಸ್ಗೆ ಆಡ್ತಾ ಇರೋ ಆಟಗಳಲ್ಲಿ ಅವನು ತೊಡಗಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂತ. ಬಾಡಿ ಸ್ಕ್ಯಾನಿಂಗ್, ದೀಸ್ ಆರ್ ಆಲ್ ದ ಸ್ಕಿಲ್ಸ್ ದಟ್ ಯು ನೋ. ಬಾಡಿ ಸ್ಕ್ಯಾನಿಂಗ್, ಶಿವಕುಮಾರ್ ಸರ್, ಏನ್ ಸರ್ ಬಾಡಿ ಸ್ಕ್ಯಾನಿಂಗ್? ಸರ್ ಸರ್ ರಿಪೀಟ್ ದಿ ಕ್ವೆಶ್ಚನ್ ಸರ್. ಬಾಡಿ ಸ್ಕ್ಯಾನಿಂಗ್, ನಾನೀಗ ಗೈಡೆಡ್ ಬ್ರೀದಿಂಗ್ ಅಂತಂದ್ರೆ ಎಲ್ಲರೂ ಹೇಳಿದ್ರು ಏನು ಅಂತ. ಗೈಡೆಡ್ ಬ್ರೀದಿಂಗ್ ಬೇಕಾದಷ್ಟು ವಿಧಾನಗಳಿವೆ ಅಂತ ಹೇಳಿದ್ರು. ಅದೇ ತರ ಬಾಡಿ ಸ್ಕ್ಯಾನಿಂಗ್ ಅಂತ ಇದೆ. ವೀಕ್ನೆಸ್ ಆಫ್ ಅವರ್ ಬಾಡಿ ಸರ್. ನೋಡಿ ಇನ್ನೊಂದು ಪದ ಹೇಳಿ. ಅಡಿಯಿಂದ ಮುಡಿಯವರೆಗೂ ಅವನ ದೇಹವನ್ನು ಸ್ಕ್ಯಾನ್ ಮಾಡುವಂತ. ಸ್ಕ್ಯಾನ್ ಮಾಡೋದು ಅಂದ್ರೆ ಏನು? ನೀವು ಡೋಂಟ್ ಗೋ ಟು ದ ಲಿಟರಲ್ ಸ್ಕ್ಯಾನಿಂಗ್ ಮಷಿನ್ ಇಟ್ಕೊಳ್ಳೋದಲ್ಲ. ಪ್ರಾಪರ್ ಸ್ಟ್ರಕ್ಚರ್. ಓಕೆ, ನೋ, ಏನಂತಂದ್ರೆ ಅಡಿಯಿಂದ ಮುಡಿಯವರೆಗೆ ಹಾಕಿರೋದಂದ್ರೆ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಹ್ಯಾಸ್ ಟು ಬಿ ಆಕ್ಟಿವೇಟೆಡ್ ಸಿಸ್ಟಮ್ಯಾಟಿಕಲಿ ಇನ್ ಅನ್ ಆರ್ಗನೈಸ್ಡ್ ವೇ. ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಅವನು ಅಥ್ಲೆಟ್ ಆಗಿ ಬರೀ ಯಾವುದೋ ಒಂದು ಗೇಮ್ ಆಡ್ತಿದ್ರು ಕೂಡ, ಬಟ್ ದಿಸ್ ಈಸ್ ದೇರ್ ಫಾರ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಸ್ಕ್ಯಾನ್ ಆಗ್ಬೇಕು. ಪಾದಗಳಿಂದ ಹಿಡಿದು ಮುಡಿಯವರೆಗೂ ಕೂಡ ಎವ್ರಿ ಬಾಡಿ ಹ್ಯಾಸ್ ಟು ಬಿ ಚೆಕ್. ಅದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ನೋಡುವಂಥದ್ದು ಬೇಕು ಅಂತ ಹೇಳಿ. ದೆನ್ ವಾಕಿಂಗ್ ಮೆಡಿಟೇಷನ್. ಮೆಡಿಟೇಷನ್ ಕೇಳಿದ್ವಿ, ಇದು ಯಾವ್ದು ಸರ್? ಇದು ವಾಕಿಂಗ್ ಮೆಡಿಟೇಷನ್.
ಏನ್ ಸರ್ ಇದು ವಾಕಿಂಗ್ ಮೆಡಿಟೇಷನ್? ವಾಕ್ ಮಾಡ್ತಾ ಮೆಡಿಟೇಷನ್ ಮಾಡಿದ್ರೆ ಮುಗಿದು ಹೋಯ್ತು ಕತೆ. ನಮ್ಮ ರೋಡ್ಗಳಲ್ಲಿ, ನಮ್ಮ ಟ್ರಾಫಿಕ್ ಇದರಲ್ಲಿ ವಾಕಿಂಗ್ ಮಾಡ್ತಾ ಮೆಡಿಟೇಷನ್ ಮಾಡಿದ್ರೆ ಎಲ್ಲ ಹೋದ ಗ್ಯಾರಂಟಿ ಇಲ್ಲ ವಾಪಸ್ ಬರೋದು ಮನೆಗೆ. ಕಾನ್ಸಂಟ್ರೇಟೆಡ್ ಎಸ್, ವಾಕಿಂಗ್ ಮೆಡಿಟೇಷನ್ ಅಂತಂದ್ರೆ ನೀವು ಏನೇ ಮಾಡ್ತಿದ್ರು ಕೂಡ ಯು ಫೋಕಸ್ ಯುವರ್ ಅಟೆನ್ಷನ್ ಟು ದ ಹೋಲ್ ಬಾಡಿ. ನಿಮ್ಮ ಇಡೀ ದೇಹಕ್ಕೆ ನಿಮ್ಮ ಅಟೆನ್ಷನ್ ಫೋಕಸ್ಡ್ ಇರಬೇಕು ಅಂತ ಹೇಳುವಂತ. ಅಂಡ್ ದೀಸ್ ಆರ್ ಸರ್ಟನ್ ಟೆಕ್ನಿಕ್ಸ್ ಟು ರೆಡ್ಯೂಸ್ ದಿ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು. ಅವನಿಗೆ ನೀವು ಏನು ಮಾಡ್ತೀರಿ ಅಂತಂದ್ರೆ ಬಹಳಷ್ಟು ಸಲ ಪ್ರಾಕ್ಟೀಸ್ ಮಾಡಿಸ್ತೀರಿ ಪ್ರತಿ ಸಂಜೆ ಅಥವಾ ಬೆಳಗ್ಗೆ. ಎಲ್ಲಾ ಪ್ರಾಕ್ಟೀಸ್ ಸೆಷನ್ ಮುಗಿದ ಮೇಲೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್ ದಮ್. ಗಿವ್ ದಮ್ ಪ್ರಾಕ್ಟೀಸ್ ಆಫ್ ದೀಸ್ ಥಿಂಗ್ಸ್. ಒಂದು ಆಟ ಆಡ್ದ, 3 ಆಟ ಆಡ್ದ, 4 ಆಟ ಆಡ್ದ, ಸರ್ ಆಯ್ತು ಸರ್ ನಾನು ಮುಗಿಸಿದೆ ಸರ್, ಪ್ರಾಕ್ಟೀಸ್ ಮುಗಿಸಿದೆ, ನಾವು ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ನಾವು. ನೋ, ಗಿವ್ ದಮ್ ದೀಸ್ ಟೆಕ್ನಿಕ್ಸ್. ನೀವು ಅವ್ರಿಗೆ 2 hours ನೀವು ಪ್ರಾಕ್ಟೀಸ್ ಸೆಷನ್ಸ್ ಕೊಟ್ಟಿದ್ರಿ ಅಂತಂದ್ರೆ ಒಂದು half an hour ಆದ್ರೂ ಕೂಡ, ಅವ್ರೊಂದು 15 to 20 minutes ಆದ್ರೂ ಕೂಡ ನೀವು ಈ ಟೆಕ್ನಿಕ್, ಮೈಂಡ್ಫುಲ್ ಟೆಕ್ನಿಕ್ಸ್ ಅನ್ನ ಕೊಡಲೇಬೇಕು ಬೆಳಿಗ್ಗೆ ಮತ್ತು ಸಂಜೆ. ಅವ್ನು ಯಾವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ಆಫ್ಟರ್ ದ ಪ್ರಾಕ್ಟೀಸ್ ಸೆಷನ್ಸ್ ಆರ್ ಇಮಿಡಿಯೇಟ್ಲಿ ಆಫ್ಟರ್ ದ ಗೇಮ್, these are very essential component that you need to make an individual or a sports person to experience. Only then he can reduce ಅವ ಏನು ಆಟದಲ್ಲಿ ಏನು ಒತ್ತಡವನ್ನು ಅನುಭವಿಸಿರ್ತಾನೋ ಅವೆಲ್ಲವನ್ನು ಕೂಡ ರಿಲ್ಯಾಕ್ಸ್ ಮಾಡಿ ಕಳಿಸ್ಬೇಕಾಗಿಲ್ಲ. ದಟ್ ಹೆಲ್ಪ್ಸ್ ಯು ಅಂತ. ವೇಸ್ ಟು ಇನ್ಕಾರ್ಪೊರೇಟ್ ಮೈಂಡ್ಫುಲ್ನೆಸ್ ಇಂಟು ಎವ್ರಿ ಡೇ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಾವು ಪೇ ಅಟೆನ್ಷನ್ ಟು ವಾಟ್ ಯು ಆರ್ ಡೂಯಿಂಗ್. ಏನನ್ನು ಮಾಡುತ್ತಿದೆಯೋ, ಏನನ್ನು ಮಾಡುತ್ತಿರುವೆಯೋ ಅದರತ್ತ ಗಮನ ಹರಿಸು. ಫೋಕಸ್ ಆನ್ ಸೈಟ್, ಫೋಕಸ್ ಆನ್ ಸ್ಮೆಲ್, ಫೋಕಸ್ ಆನ್ ಸೌಂಡ್, ಫೋಕಸ್ ಆನ್ ಟೆಕ್ಸ್ಚರ್ ಆಫ್ ಯುವರ್ ಎನ್ವೈರನ್ಮೆಂಟ್. ಇದು ಬಹಳ ಇಂಟ್ರೆಸ್ಟಿಂಗ್. ಫೋಕಸ್ ಆನ್ ಸೈಟ್. ಫೋಕಸ್ ಆನ್ ಸೈಟ್ ಅಂತಂದ್ರೆ ನೀನು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀಯ, ಅದು ಎಲ್ಲಿ ನಿನ್ನ ಗುರಿಯನ್ನು ತಲುಪಬೇಕು ಅಂತ ಹೋಗ್ತಾ ಇದೆಯೋ ಅದನ್ನ ಸ್ಪಷ್ಟವಾಗಿ ನೋಡುವಂತಹದ್ದು ಬೇಕು. ಅಸ್ಪಷ್ಟತೆ ಇರಬೇಕು ನಿನಗೆ ಅಂತ ಹೇಳುವಂತ. ಇಲ್ಲಿ ಸ್ಮೆಲ್ ಅಂತಂದ್ರೆ, ಸ್ಮೆಲ್ ಅಂದ್ರೆ ಇಲ್ಲಿ ಸ್ಮೆಲ್ ಮಾಡುವಂತದ್ದಲ್ಲ. ಬಿಕಮ್ ಅವೇರ್ ಆಫ್ ದಿಸ್. ವಿ ಆರ್ ಟಾಕಿಂಗ್ ಅಬೌಟ್ ದಿ ಸೆನ್ಸಿಟಿವ್ನೆಸ್ ಆಫ್ ಎನ್ ಇಂಡಿವಿಜುವಲ್. Okay, sensitiveness of an individual. This is what exactly happens. Okay, ಒಂದು ಗ್ರೌಂಡ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತಂದ್ರೆ ಬೇಕಾದಷ್ಟು ಆಟಗಳು ಆಡ್ತಾ ಇರ್ಬೋದು, ಬಟ್ ನಿನ್ನ ಆಟದಲ್ಲಿ ಏನಿದೆ ಅನ್ನುವಂತ, ಫಾರ್ ಎಕ್ಸಾಂಪಲ್ ಸೌಂಡ್ಸ್, ನಿನ್ನ ಆಟದಲ್ಲಿ ಏನು ಸೌಂಡ್ ಅನ್ನು ನೀನು ಫೋಕಸ್ ಮಾಡಬೇಕೋ ಅದನ್ನು ನೀನು ಮಾಡಬೇಕಾಗಿರುವಂತ. ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಗೇಮ್ಗಳು ಆಡ್ತಾ ಇದ್ರು ಕೂಡ ನಿನ್ನ ಆಟದ ಬಗ್ಗೆ ಯು ನೀಡ್ ಟು ಪೇ ಅಟೆನ್ಷನ್ ಅಂಡ್ ಸೌಂಡ್ಸ್ and the texture of your environment, which is very important. ನಿನ್ನ ಪರಿಸರ, ಆಡುತ್ತಿರುವ ಪರಿಸರವನ್ನು ಮೌಲ್ಯೀಕರಿಸಿ ನೋಡುವಂಥದ್ದು, ಗಮನವಿಟ್ಟು ನೋಡುವಂಥದ್ದು, ಹೇಗಿದೆ ಅದಂತ ನೋಡುವಂಥದ್ದು. And you need to acknowledge everything before and after and during. You need to play this ಅಂತ ಹೇಳುವಂತ. The second focus is live in the moment. ಆ ಕ್ಷಣದಲ್ಲಿ ಬದುಕು. Don't think of the past or don't think of the future worry also. ಈಗ ಸೋತಿದ್ದೇನೆ ಅನ್ನುವಂಥದ್ದು, ನಾನು ಗೆಲ್ಲಬಹುದಾ ಅಂತ ಹೇಳುವಂತ ನೋಡುವಂಥದ್ದು ಬೇಡ. ನನ್ನ ಈಗಿನ ಪರಿಸ್ಥಿತಿಯಲ್ಲಿ ನನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯ ಏನು ಅನ್ನೋದ್ರ ಬಗ್ಗೆ ನೀನು ಗಮನ ಹರಿಸು. Make him aware of that. Not the past, not the worry for the future. Concentrate on what is happening here and now. Focus your attention on it. Then the third, accept yourself. Speak kindly to yourself. Don't be rash. ಬಹಳ ಜನ ಇದನ್ನ ನಾನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೇಳ್ತಾ ಇರ್ತೀನಿ. ಉದಾಹರಣೆಗೆ ಅಕ್ಸೆಪ್ಟೆನ್ಸ್ ಪ್ರಶ್ನೆ ಬಂದಾಗ ನನ್ನನ್ನು ನಾನೇ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರುದಿಲ್ಲ ಬಹಳಷ್ಟು ಸಲ. ಎಸ್ಪೆಷಲಿ ದೀಸ್ ಥಿಂಗ್ಸ್ ಹ್ಯಾಪನ್ ಇನ್ ವಿಮೆನ್. ಗಂಡ್ಮಕ್ಳಲ್ಲೂ ಇತ್ತೀಚೆಗೆ ಶುರುವಾಗಿದೆ. ಅವ್ನು ನೋಡು ಎಷ್ಟು ಚೆನ್ನಾಗಿ, ಎಷ್ಟು ಹೈಟ್ ಇದೆ, ಎಷ್ಟು ಫೇರ್ ಇದ್ದಾನೆ, ಅವ್ರು ಹೀಗಿದ್ದಾನೆ, ಅವನ ಬಾಡಿ ಸ್ಟ್ರಕ್ಚರ್ ಹೀಗಿದೆ, ಈ ಸ್ಟ್ರಕ್ಚರ್ ಇದೆ, ನಾನು ನೋಡಿ ಹೀಗಿದ್ದೇನೆ, ಆವಾಗಲೇ ಬಾಗಿ ಬಿಟ್ಟಿದ್ದೇನೆ, ನನ್ನ ಹೊಟ್ಟೆ ಮುಂದೆ ಬಂದು ಬಿಟ್ಟಿದೆ. ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳಪ್ಪ.
Accept yourself first. Okay, accept yourself. Speak very kindly to yourself. ನಿನ್ನನ್ನು ನೀನು ದೋಷಿಸಬೇಡ. Do not blame yourself. Treat yourself kindly. Use the gentle words yourself like you use for your loved ones. ಇತರರಿಗೆ ನೀನು ಎಷ್ಟು ಪ್ರೇಮ ವಿಶ್ವಾಸದಿಂದ ಮಾತನಾಡ್ತೀವೋ ಹಾಗೆ ನಿನ್ನ ಬಗ್ಗೆನೂ ಕೂಡ ನೀನು ಮಾತನಾಡಬೇಕಾಗಿರುವಂತದ್ದು ಬೇಕು. Many times you people hate yourself. We have seen people telling, I hate myself. You come across this kind of person. ಸೋತ ತಕ್ಷಣ I hate myself. I hate the whole system. ಅದರಲ್ಲೂ ಏನಾದರೂ ಆ ಅಂಪೈರ್ ಕಡೆಯಿಂದ ಅಲ್ಲಿ ಏನಾದ್ರು ಜಡ್ಜ್ಮೆಂಟ್ ಏನಾದ್ರು ರಾಂಗ್ ಆಗಿತ್ತು ಅಂತಂದ್ರೆ ಯು ಶುಡ್ ಸಿ ದ ಪರ್ಸನ್ ವಾಟ್ ಹ್ಯಾಪನ್ಸ್. I hate the whole game ಅಂತ ಹೇಳ್ತಾರೆ. I hate the whole system ಬ್ಲೇಮ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಬಂದಾಗ I hate myself ಅಂತ ಹೇಳ್ತಾರೆ. Okay, focus on breathing, focus on body scanning. Okay. Then comes the health benefits of mindfulness of a sports person. ಇದು ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರುವಂತದ್ದು. We started with controlling emotions. We started with understanding emotions. Okay, why I talk not use the word mental health there ಅಂತಂದಾಗ mental health ಅಂತ ಹೇಳಿದ ತಕ್ಷಣ your attitude towards the sports itself will be different. ಹಾಗಾಗಿ ನಾನು ಮೊದಲ ಹಂತದಲ್ಲಿ ಮೊದಲನೇ ಸೆಷನ್ ಅಲ್ಲಿ ಎಲ್ಲಿಯೂ ಕೂಡ ನಾನು ಮೆಂಟಲ್ ಹೆಲ್ತ್ ಅಂತ ಪದವನ್ನ ಬಳಸಲಿಲ್ಲ. ಐ ವಾಸ್ ಯೂಸಿಂಗ್ ಓನ್ಲಿ ಆಂಗ್ಸೈಟಿ, ಎಮೋಷನ್ಸ್ ಅಂತ ಪದಗಳನ್ನೇ ಬಳಸ್ತಾ ಇದ್ದಿತ್ತು. ನಾವು ಈಗ ನಿನ್ನ ಮಾನಸಿಕ ಆರೋಗ್ಯ ಸ್ಥಿತಿ ನಿನ್ನ ಮೈಂಡ್ಫುಲ್ನೆಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಮೈಂಡ್ಫುಲ್ನೆಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಯು ಹ್ಯಾವ್ ಟು ಲರ್ನ್ ಬೆಟರ್ ವೇ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್. Regulating your emotions, you need to learn the skills to regulate your emotions. Learn to handle your stressful events more easily. ಇದಕ್ಕೆ ಬೇರೆ ಬೇರೆ ಸೆಷನ್ಸ್ ಅನ್ನ ಮಾಡ್ತಾ ಇರ್ತೀವಿ. Handling stressful events is a very important thing nowadays. Not only in sports, in everyday life situations also handling stress is an important thing. This is another important thing. Improve relationship with the co-participants, friends, and family. If you do not have improved relationship with the co-participants, if it is a team event or individual ಆದರೂ ಕೂಡ co-participants, the opponent, ಕೆಲವು ಗೇಮ್ಗಳಲ್ಲಿ ನೋಡಿದ್ದೇನು, ಒಬ್ಬರನ್ನೊಬ್ಬರು ಮುಖ ನೋಡುದಿಲ್ಲ, ಅಗ್ರೆಸಿವ್ ಆಟ ಆಡ್ತಿರ್ತಾರೆ. ಬಟ್ once the game is over, the relationship there about the sports is gone. Now it is the friendly relations. ಎಷ್ಟೋ ಜನ ಕೆಲವರು ಸೆಕೆಂಡ್ ಕೊಡಲ್ಲ ಗೆದ್ಮೇಲೆ ಹಂಗೆ ವಾಪಸ್ ಹೋಗ್ತಿರ್ತಾನ, ಅದನ್ನು ಮಾಡೋದಿಲ್ಲ, ಸಿಂಡ್ರಿಸ್ಕೊಂಡು ಹೋಗ್ತಿರ್ತಾನೆ. No, immediately after the completing game, especially the loser has to tell the person who is successful ಅವನಿಗೆ ಕಂಗ್ರಾಚುಲೇಟ್ ಮಾಡಿ ಸ್ಪೀಕ್ ಸಮ್ ಗುಡ್ ವರ್ಡ್ಸ್ ಅಬೌಟ್ ಇಟ್. ಇದು ಕಲಿಸ್ಬೇಕು ನಮ್ಮಲ್ಲಿ, ನಮ್ಮ ಮಕ್ಕಳಲ್ಲಿ ಇದು ಕಲಿಸ್ಬೇಕು. This is how we can handle the stressful events more easily. Okay, handle conflict more effectively. Conflicts are there. ಯಾವ ತರ ಕಾನ್ಫ್ಲಿಕ್ಟ್ ಬರುತ್ತೆ ಹೇಳಿ ಸ್ಪೋರ್ಟ್ಸ್ ಅಲ್ಲಿ? ಸ್ಪೆಷಲಿ ಟೀಮ್ ಗೇಮ್ಸ್ ಅಲ್ಲಿ ಬರ್ತದೆ. ಟೀಮ್ ಗೇಮ್ಸ್ ಅಲ್ಲಿ ಯು ಸಿ ದಿಸ್. I can just tell you one simple example. No ball. Cricket coach ಯಾರು ಇದ್ದೀರಾ ಇಲ್ಲಿ? How no ball is considered, when no ball has to be declared, and how the reaction time has to be there for no ball. ಯಾಕಂದ್ರೆ ಬಹಳಷ್ಟು ಸಲ ಕಾನ್ಫ್ಲಿಕ್ಟ್ ಬರುವಂತಹದ್ದು ಅಲ್ಲೇನೆ. ನೋ ಬಾಲ್ ಬಂದಾಗ ಅವನೊಂದ್ ವೇಳೆ ಔಟ್ ಆದ ಅಥವಾ ಅವನೊಂದು ಏನಾರು ಆಯ್ತು ಅಂತಂದಾಗ ಚೆಕ್ ದಿ ನೋ ಬಾಲ್ ಹೇಗಾಯ್ತು ಅಂತ ಹೇಳುವಂತ. ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್. ಇನ್ನು ರನ್ಔಟ್ ಆದ್ರು ದೇರ್ ಇಸ್ ಅ ಕಾನ್ಫ್ಲಿಕ್ಟ್. ಈಗೆಲ್ಲ ಕ್ಯಾಮ್ರಾಸ್ ಇದೆ, ಅದೆಲ್ಲ ಗೊತ್ತಾಯ್ತು. ಬಟ್ ಅದರ್ವೈಸ್ ಕಾನ್ಫ್ಲಿಕ್ಟ್ಸ್ ಡೂ ಎಕ್ಸಿಸ್ಟ್ ಇನ್ ಎನಿ ಗೇಮ್. ಟೀಚ್ ದೆಮ್ ಹ್ಯಾಂಡಲ್ ಕಾನ್ಫ್ಲಿಕ್ಟ್ಸ್ ಅಂತ.
ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಫುಟ್ಬಾಲ್ ಅಲ್ಲಿ ಅತಿ ಹೆಚ್ಚು ಇಂಜುರೀಸ್ ಆಗ್ತಾ ಇರುವಂತದ್ದು ಬಿಕಾಸ್ ಆಫ್ ದ ಕಾನ್ಫ್ಲಿಕ್ಟ್ಸ್ that they arise. Increase the self-awareness. Increase the self-awareness of the sports person. How to do this? The important factor about mindfulness is not obscure or exotic. Most of us are familiar. It's what we already do. We exist there. Okay. It's not that it obscure. It is functioning ಅಂತ ಹೇಳ್ಬೋದು. ಬಹಳ ಸಲ ನಾವು ಅದನ್ನ ಗಮನದಲ್ಲಿ ಇಡುವುದಿಲ್ಲ. Mindfulness is not something special that you are learning new. Mindfulness is it's already practiced, but we are talking about systematically implementing them. Systematically implementing them we are talking about, especially with the sports. You don't need to change yourself. ಯಾವುದನ್ನೇ ಬದಲಾವಣೆ ಮಾಡಿ ನಾನು ಗೆಲ್ಲಬೇಕಾ ಅನ್ನುವಂಥದ್ದೇನಿಲ್ಲ. It is a transformative social phenomenon ಅಂತ ಹೇಳ್ತೀವಿ. It's a transformative social phenomenon that every sports person gets something. ಯಾರಪ್ಪ ಇದನ್ನ ಮಾಡಬಹುದು ಅನ್ನುವಂಥದ್ದು ಪ್ರಶ್ನೆ. ಕ್ಯಾನ್ ಆಲ್ ಸ್ಪೋರ್ಟ್ಸ್ ಪರ್ಸನ್ ಪ್ರಾಕ್ಟೀಸ್ ದಿಸ್ ಮೈಂಡ್ಫುಲ್ನೆಸ್? ಎಲ್ಲಾ ಸ್ಪೋರ್ಟ್ಸ್ ಪರ್ಸನ್ ಇದನ್ನ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ಬಂತು ಅಂತಂದ್ರೆ ಎಸ್, ಎನಿವನ್ ಕ್ಯಾನ್ ಡೂ ಇಟ್. ವೆದರ್ ಈಸ್ ಅ ಕ್ರಿಕೆಟ್ ಪ್ಲೇಯರ್, ವೆದರ್ ಈಸ್ ಅ ಹಾಕಿ ಪ್ಲೇಯರ್, ವೆದರ್ ಈಸ್ ಅ ಬಾಸ್ಕೆಟ್ಬಾಲ್ ಪ್ಲೇಯರ್, ವೆದರ್ ಈಸ್ ಅನ್ ಅಥ್ಲೆಟ್, ಎನಿ ಸ್ಪೋರ್ಟ್ಸ್ ಪರ್ಸನ್ ಡೆಫಿನೆಟ್ಲಿ ಕ್ಯಾನ್ ಪ್ರಾಕ್ಟೀಸ್ ದಿಸ್ mindfulness. So don't you think that this is an important factor being practicing mindfulness? Mindfulness ಅನ್ನೋದು ಕ್ಲಿಯರ್ ಆಗಿದೆ ತಾನೆ ತಮ್ಮ? ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಮೈಂಡ್ಫುಲ್ನೆಸ್, is it clear in your mind? Yes, sir. If it is so, can it be practiced by everybody? ಅಂತಂದಾಗ I said yes, everybody can practice. Okay, and even you can change the beliefs in this individual. ಇದು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, in every individual there is a system which functions. ನಾನು ಆ ಸನ್ನಿವೇಶಗಳನ್ನ ಹೀಗೂ ನೋಡಬಹುದು, ಹಾಗೂ ಕೂಡ ನೋಡಬಹುದು. There is a biological system wherein you can perceive a situation in a positive way also, in a negative way also. The choice is yours. ಯಾವುದೇ ಸನ್ನಿವೇಶವನ್ನ ನೆಗೆಟಿವ್ ಆಗಿ ಪರ್ಸೀವ್ ಮಾಡೋ ಚಾಯ್ಸು ನಿಮ್ಮದೇ ಇದೆ, ಪಾಸಿಟಿವ್ ಆಗಿ ಪರ್ಸೀವ್ ಮಾಡುವಂತ ಸನ್ನಿವೇಶ ಕೂಡ ನಿಮ್ಮದೇ ಆಗಿದೆ. ಸೊ ಹಾಗಿರುವಾಗ ಎನಿವನ್ ಕ್ಯಾನ್ ಡೂ ದಿಸ್. And mindfulness practice is a positive way of seeing things. It's a way of living ಅಂತ ಹೇಳ್ತೀವಿ ನಾವು. Mindfulness, more than just a practice, it's a way of living. It's a way of living ಅಂತ ಹೇಳ್ತೀವಿ. Mindfulness is just a practice. It brings awareness and caring into everything what we do. You get involved into the system. You get involved into the game. You get relations strengthening between you and your participants, or between you and the students whom you are coaching. Caring awareness ಬರ್ತದೆ ಅಂತ ಹೇಳುವಂಥದ್ದು. I really appreciate this when it comes to caring ಪ್ರಶ್ನೆ ಬಂದಾಗ. ನಮ್ಮ ಸ್ಪೋರ್ಟ್ಸ್ ಅಲ್ಲಿ ಇರ್ತಕ್ಕಂತಹ ಈ ಕೇರಿಂಗ್ ಆಟಿಟ್ಯೂಡ್ ಬೈ ಕೋಚಸ್ ನಮ್ಮ ಕ್ಲಾಸ್ ರೂಮ್ ಟೀಚರ್ಗಳಲ್ಲಿ ಬರುವುದಿಲ್ಲ. ವಿದ್ಯಾರ್ಥಿಗಳು ನಾವು ಪಾಠ ಮಾಡ್ತಿರ್ತಲ್ಲ ಬೇರೆ, ಅದರ್ ದೆನ್ ಸ್ಪೋರ್ಟ್ಸ್. ಅವ್ನು ಕಲ್ತಾ ಬಿಟ್ಟ ಬೇರೆ, ನಂದು ಕ್ಲಾಸ್ ಮಾಡೋದೈತಿ, ಕ್ಲಾಸ್ ಮಾಡದೆ ಬಂದೆ ನಾನು. ಬಟ್ ಸ್ಪೋರ್ಟ್ಸ್ ಅಲ್ಲಿ ಹಾಗಲ್ಲ. We have seen every individual is given attention for enhancing the performance. So that is a way of living in sports. Mindfulness is a way of living. It's not just a practice. In every practice, the coach is directly connected with the participant, the student. Is there not a direct link?
ಕನೆಕ್ಷನ್ ಬಿಟ್ವೀನ್, ವಿ ಕಾಲ್ ಇಟ್ ಆಸ್ ಕನೆಕ್ಷನ್ ಅಂತ ಬಂದಾಗ ಕನೆಕ್ಟಿಂಗ್ ಪೀಪಲ್ ಅಂತ ನಾವೇನ್ ಮಾತನಾಡ್ತೀವಲ್ಲ, ಕೋಚ್ ಮತ್ತು ಆ ಅಭ್ಯರ್ಥಿ ಏನಿದ್ದಾನಲ್ಲ, ದೇರ್ ಇಸ್ ಅ ಡೈರೆಕ್ಟ್ ಕನೆಕ್ಷನ್. ಆ ಕನೆಕ್ಟಿಂಗ್ ಇಲ್ಲದೆ ಹೋದರೆ ದೇರ್ ಕ್ಯಾನಾಟ್ ಬಿ ಅ ಗುಡ್ ಮೆಂಟರ್. ಅದನ್ನ ನಾವು ಅದು ಐ ಡೋಂಟ್ ವಾಂಟ್ ಟು ಯೂಸ್ ದಟ್ ವರ್ಡ್ ಮೆಂಟಾರ್ ಅಂತ ಹೇಳುವಂತಹದ್ದು. ಇಲ್ಲಿ ಬರೀ ಕೋಚ್ ಅಂತ ನಾನು ಪದವನ್ನು ಬಳಸ್ತಾ ಇದ್ದೇನೆ. ಮೆಂಟರ್ ಇಸ್ ಆಲ್ಸೋ ಎ ಸಬ್ಸ್ಟಿಟ್ಯೂಟ್ ವರ್ಡ್, ಬಟ್ ಇನ್ ಎ ಡಿಫರೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಬಳಸುವಂತಹದ್ದು, ಇಲ್ಲಿ ಬಳಸುವಂತಹದ್ದಲ್ಲ ಅಂತ ಹೇಳಿ. ಇಲ್ಲಿ ಕೋಚ್ ಅಂತ ಮಾತ್ರ ನಾನು ಬಳಸ್ತಾ ಇರುವಂಥದ್ದು. ಓಕೆ, ನೌ ದೇರ್ ಇಸ್ ಸಮಥಿಂಗ್ ಕಾಲ್ಡ್, ಇಟ್ಸ್ ಅನ್ ಎವಿಡೆನ್ಸ್ ಬೇಸ್ಡ್. ಎವಿಡೆನ್ಸ್ ಬೇಸ್ಡ್ ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಕ್ಷಣದಲ್ಲಿ ಏನು ಆಗುತ್ತಿದೆ ಅನ್ನುವಂಥದ್ದು ನಿನಗೆ ಮಾತ್ರ ಗೊತ್ತು. ಯು ನೋ ವಾಟ್ ಈಸ್ ಹ್ಯಾಪನಿಂಗ್, ಯು ಹ್ಯಾವ್ ಆಲ್ ದ ಎವಿಡೆನ್ಸ್ ವಾಟ್ ಈಸ್ ಹ್ಯಾಪನಿಂಗ್. ಹಾಗಿರೋದ್ರಿಂದ ಇಟ್ ಗಿವ್ಸ್ ಯು ಎ ಡೆಮಾನ್ಸ್ಟ್ರೇಷನ್ ಆಫ್ ಪಾಸಿಟಿವ್ ಬೆನಿಫಿಟ್ಸ್. Mindfulness gives you, although we call it as an experience, the science and experience, it demonstrates the positive benefits for your health, for happiness, for work, enhancement, and positive relationships. ಇವೆಲ್ಲವನ್ನು ಕೂಡ ಮೈಂಡ್ಫುಲ್ನೆಸ್ ಕೊಡ್ತದೆ ಅಂತ ಹೇಳ್ಕೊಂಡು. ಮೈಂಡ್ಫುಲ್ನೆಸ್ ಆಲ್ಸೋ ಟಾಕ್ಸ್ ಅಬೌಟ್ ಸ್ಪಾರ್ಕ್ಸ್ ದಟ್ ಇನೋವೇಷನ್. ಬದಲಾಗುತ್ತಿರುವ ಇಂದಿನ ಸನ್ನಿವೇಶಗಳಲ್ಲಿ ಮೋರ್ ಕಾಂಪ್ಲೆಕ್ಸಿಟಿ, ಮೋರ್ ಅನ್ಸರ್ಟನಿಟಿ ಇದೆಯಾ ನಮ್ಮ ಸಮಾಜದಲ್ಲಿ? ಈಗ ಇದೆಯಾ ಇಲ್ವೋ? ಅನ್ಸರ್ಟನಿಟಿ ಇಸ್ ಮೋರ್, ಕಾಂಪ್ಲೆಕ್ಸಿಟಿ ಇಸ್ ಇನ್ಕ್ರೀಸಿಂಗ್. ಪ್ರತಿ ಕ್ಷಣದಲ್ಲೂ ಕೂಡ ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ಕೂಡ ಏನು ಗೊತ್ತಿಲ್ಲ ಯಾರಿಗೆ. ದ ಕಾಂಪ್ಲೆಕ್ಸಿಟಿ ಇಸ್ ಇನ್ಕ್ರೀಸ್ಡ್. ಟೆಕ್ನಾಲಜಿ is putting us into complexities. I tell you, ಟೆಕ್ನಾಲಜಿ ಬಂದ್ಮೇಲೆ ನಮ್ಮ ವ್ಯವಸ್ಥೆಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಇನ್ನೂ ಆಗಿಲ್ಲ. ಐ ಡೋಂಟ್ ನೋ ವೆದರ್ ಯು ಅಗ್ರಿ ವಿತ್ ಮೀ ಆರ್ ನಾಟ್, ಬಟ್ ಟೆಕ್ನಾಲಜಿಗೆ ತಕ್ಕ ಹಾಗೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ತಕ್ಕ ಹಾಗೆ ನಮ್ಮಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಆ ಟೆಕ್ನಾಲಜಿಯನ್ನು ಬಳಸಿಕೊಂಡು ನಾವಿನ್ನು ಬಹಳಷ್ಟು ಸುಧಾರಣೆಗಳನ್ನ ಮಾಡಬೇಕಾಗಿದೆ ಅಂತ ಹೇಳಿ. Do you agree with this or not? I mean, you have freedom to disagree also with me. Agreed, sir. Agreed, sir. ಟೆಕ್ನಾಲಜಿಯನ್ನು ಬಹಳಷ್ಟು ನಾವು ಇನ್ನು ಉಪಯೋಗ ಪಟ್ಕೊಳ್ಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು. ಯಾಕೆ ಹೇಳಿದೆ ಅಂದ್ರೆ, ಇನೋವೇಷನ್ ಅಂತ ಪ್ರಶ್ನೆ ಬಂದಾಗ ಕಾಂಪ್ಲೆಕ್ಸಿಟಿ ಹೆಚ್ಚಾದಂತೆಲ್ಲ, ಅನ್ಸರ್ಟನಿಟಿ ಹೆಚ್ಚಾದಂತೆಲ್ಲ ನಾವು ರೆಸಿಲಿಯನ್ಸ್ ಬೆಳೆಸ್ಕೋಬೇಕಾಗಿತ್ತು ಅಂತಂದ್ರೆ ಈ ಟೆಕ್ನಾಲಜಿಯನ್ನ ಬಳಸಿಕೊಂಡು ಪರಿಣಾಮಕಾರಿಯಾಗಿ ನಾವು ನಮ್ಮ ಪರ್ಫಾರ್ಮೆನ್ಸ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗಾಗಿ ಟೆಕ್ನಾಲಜಿಯನ್ನು ನಾವು ಬಳಸ್ಕೊಳ್ಳುವಂತಹ ವಿಧಾನವನ್ನು ಕೂಡ ನಾವು ಕಂಡುಕೊಳ್ಬೇಕಾಗಿರುವಂತಹದ್ದು. ಓಕೆ, ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಿದೆ. ಲೆಟ್ ಮಿ ನಾಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ಮೆಡಿಟೇಷನ್. ನೀವು ಇದಕ್ಕಾಗಿನೇ ಸಪರೇಟ್ ಆಗಿ ನೀವು ಕಲಿಸಿರ್ತೀರಿ ಅಂತ ಹೇಳ್ತೀರಿ ಅಂತ ಅನಿಸ್ತದೆ ನನಗೆ. ಓಕೆ, ಬೇಸಿಕ್ ಮೆಡಿಟೇಷನ್ ಬಗ್ಗೆ ಲೆಟ್ ಅಸ್ ನಾಟ್ ಗೋ ಅಂತ ಅನಿಸ್ತದೆ. ಓಕೆ, now I have certain things to ask you. ಈ ಪ್ರಶ್ನೆ ಬಂದಾಗ ಮೆಡಿಟೇಷನ್ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ ಅಂತ ಅನಿಸ್ತದೆ ನನಗೆ. ಮೆಡಿಟೇಷನ್ ಬಿಟ್ಟು ನಾವು ಚರ್ಚೆ ಮಾಡೋದೇ ಆಯ್ತು ಅಂತಂದ್ರೆ, ಈ ಸಂದರ್ಭದಲ್ಲಿ ನಾವು we need to know certain things. ಈ ಮೈಂಡ್ಫುಲ್ನೆಸ್ ಇಂದ ಸ್ಪೋರ್ಟ್ಸ್ ಪರ್ಸನ್ಗೆ ನೇರವಾಗಿ ನಾವು ಹೇಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಫಸ್ಟ್ ಥಿಂಗ್, ಶಾಲ್ ವಿ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದಿಸ್ ಮೈಂಡ್ಫುಲ್ನೆಸ್? ಮೈಂಡ್ಫುಲ್ನೆಸ್ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. Yes, sir. Okay. There is a way to put this mindfulness into practice, and this practice has to be every day. Okay, ಹೇಗೆ ಮಾಡಬಹುದು? The best time for practicing this mindfulness is morning. ಬೆಳಗ್ಗೆ ಹೊತ್ತು ಮುಂಜಾವಿನಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳುವಂತ. ಏನಪ್ಪಾ, ಹೇಗೆ ಮಾಡುವಂತಹದ್ದು? The day is just starting. ಇಂದಿನ ದಿನವನ್ನು ನಾನು ಶುಭ ದಿನವನ್ನಾಗಿ ಪರಿಗಣಿಸಬೇಕು ಅಥವಾ ಕನ್ವರ್ಟ್ ಮಾಡಬೇಕು. ಐ ವಾಂಟ್ ಟು
ಮೇಕ್ ದಿಸ್ ಡೇ ಆಸ್ ಎ ಸಕ್ಸಸ್ಫುಲ್ ಡೇ ಅಂತ ಹೇಳಿ ನೀವು ಕೆಲವು ನಿಮಿಷಗಳ ಕಾಲ ನಿಮ್ಮನ್ನು ನೀವು ಪ್ರಕ್ರಿಯೆಗೆ ಒಳಪಡಿಸಬೇಕು. ಇದನ್ನ ನಾನು ಮೆಡಿಟೇಷನ್ ಅಂತ ಕರಿತಾ ಇಲ್ಲ, ಮೈಂಡ್ಫುಲ್ನೆಸ್ ಅಂತ ಕರೀತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಆ ಒಂದು ಕ್ಷಣಗಳ ಕೂತು ನನ್ನ ಇಡೀ ದಿನದ ಕಾರ್ಯಕ್ರಮಗಳನ್ನು, ಇಡೀ ದಿನದ ನನ್ನ ವ್ಯವಸ್ಥೆಯನ್ನು ನಾನು ವಿಜುವಲೈಸ್ ಮಾಡಬೇಕು. ಇದು ಆಟದ್ದೇ ಆಗಿರ್ಬೋದು ಅಥವಾ ಇನ್ಯಾವುದೇ ಆಗಿರ್ಬೋದು, ಇನ್ಯಾವುದೇ ಕಾರಣಕ್ಕಾಗಿರ್ಬೋದು, ಸಿಚುವೇಶನ್ಸ್ ಆಗಿರ್ಬೋದು, ಆ ಎಲ್ಲಾ ಸಿಚುವೇಶನ್ಸ್ ಅನ್ನು ನಾನು ವಿಜುವಲೈಸ್ ಮಾಡಬೇಕು ಅಂತ ಹೇಳ್ತೀನಿ. ಈ ವಿಜುವಲೈಸೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. And only if you do that, you can really successfully complete the day. ವಿಜುವಲೈಸೇಷನ್ ಅಂತಂದ್ರೆ ನನ್ನ ಇಡೀ ದಿನವನ್ನು ಈ ಕ್ಷಣದಲ್ಲಿ ನಾನು ಅನುಭವಿಸುವಂತಹದ್ದು. ನೆಕ್ಸ್ಟ್ ಬರುವಂತಹದ್ದು ಈಟಿಂಗ್. ಈಟ್ ಮೈಂಡ್ಫುಲಿ ಅಂತ ಹೇಳ್ತೀನಿ. ಥಿಂಕ್ ಮೈಂಡ್ಫುಲಿ ಅಂತ ಬರುವಂತದ್ದು ಈಟ್ ಮೈಂಡ್ಫುಲಿ ಅಂತ. ಏನಿದು ಈಟ್ ಮೈಂಡ್ಫುಲಿ? ಹೌ ಟು ಎಕ್ಸ್ಪ್ಲೇನ್ ದಿಸ್ ಈಟಿಂಗ್ ಮೈಂಡ್ಫುಲಿ ಅಂದ್ರೆ? ಮನೆಯಲ್ಲಿ ಮೇಡಮ್ ಅವ್ರು ಏನೋ ಅಡಿಗೆ ಮಾಡಿರ್ತಾರೆ, ಕೆಲವು ಗಂಡಸರು ಇದ್ದೀವಿ ನಾವು, ಏನ್ ಕೂತು ತಿಂದು ಗಪ್ಪ 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 ತಿಂದು ಎದ್ದು ಬಂದ್ಬಿಡ್ತಾನೆ, ಅದನ್ನ ಅನುಭವಿಸುದಿಲ್ಲ. ಆನಂದದಿಂದ ಊಟವನ್ನು ಮಾಡುವಂತದ್ದು ಸರ್. ಎಷ್ಟೋ ಜನ ಅನುಭವಿಸುದಿಲ್ಲ. ಅನುಭವಿಸ್ಕೊಂಡು ಊಟ ಮಾಡ್ಬೇಕು. ರಿಲಿಶ್ ದ ಫುಡ್ ಯು ಈಟ್. ಪ್ರತಿಯೊಂದು ತುತ್ತನ್ನು ಕೂಡ ತಿನ್ಬೇಕಾದ್ರೆ ಅನುಭವಿಸ್ಬೇಕು, ಆಗ ಅದರಲ್ಲಿ ರುಚಿ ಕಾಣ್ತೇವೆ ನಮ್ಗೆ. ನಾವು ಹಾಗಲ್ಲ. ಆ ಮದುವೆ ಊಟಕ್ಕೆ ಬಂದು ಕೂತ ಹಿಂದೆ ನಿಂತಿರ್ತಾರೆ ನೋಡಿ, ಹಿಂದೆ ನಿಂತಿರು ಅಂದ ತಕ್ಷಣ ಬೇಗ ಬಗೆತೀವಿ. ಎಷ್ಟೆಲ್ಲ ಒಳ್ಳೆ ಐಟಮ್ಸ್ ಇರ್ತವೆ, ಪ್ರತಿಯೊಂದನ್ನು ನಾನು ಎಂಜಾಯ್ ಮಾಡ್ಲಿಕ್ಕೂ ಬಿಡಲ್ಲ. ಹಿಂದೆ ಬಂದು ಅವಾಗಲೇ ನಿಂತು ಬಿಟ್ಟಿರ್ತಾರೆ, ಎದ್ದೇಳೆ 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 ಅಂತ. ಅದರಲ್ಲೂ ಬೀಗರ ಊಟದಲ್ಲಿ ನೀವು ನೋಡಿರ್ಬೇಕು, ಇನ್ನೂ ಪ್ಲೇಟ್ ನೀಡ್ತಿರ್ತಾರ, ಅವಾಗಲೇ ನಮ್ ಹಿಂದೆ ಬಂದು ನಿಂತಿರ್ತಾರಪ್ಪ ತಿನ್ನಕಾದ್ರೂ ಬಿಡಯ್ಯ ಅಂತ. ಸೊ ಈಟ್ ಮೈಂಡ್ಫುಲಿ ಅಂತಂದ್ರೆ ಪ್ರತಿಯೊಂದು ಅಗಳನ್ನೂ ನೀನು ತಿನ್ಬೇಕಾದ್ರೆ, ವಿಟಮಿನ್ ನಾನು ಹೇಳಿದ್ನಲ್ಲ ಅವಾಗ, ಅವೆಲ್ಲವನ್ನೂ ಕೂಡ ಅರಗಿಸಿಕೊಳ್ಳುವಂಥದ್ದು. ಎಂಜಾಯ್ ವೆನ್ ಯು ಈಟ್. ಎಂಜಾಯ್ ಮಾಡಲ್ಲ, ಕೆಲವು ಗಪ್ಪ ಗಪ್ಪ ಸುಮ್ಮನೆ ತಿನ್ನೋದು, ಮುಗಿಸ್ಬಿಟ್ರೆ ನೀರು ಕೊಡ್ರೆ ಎದ್ದ ಅವನ. ಈಟಿಂಗ್ ಮೈಂಡ್ಫುಲಿ ಮೀನ್ಸ್ ಎಕ್ಸ್ಪೀರಿಯನ್ಸಿಂಗ್. ಐ ನೋ ದಟ್ ದೇರ್ ಆರ್ ಪೀಪಲ್ ಹೂ ಆರ್ ವೆರಿ ಬಿಸಿ. ಎಷ್ಟೆಲ್ಲ ಮಾಡುವುದು ನಾವು ಆ ಊಟಕ್ಕಾಗಿನೇ, ಅದಕ್ಕೆ ನಮಗೆ ಸಮಯ ಇಲ್ಲ. ಊಟಕ್ಕೆ ಎಷ್ಟೋ ಜನ ನಾವು ಹೇಳ್ತಿರ್ತೇವಲ್ಲ, ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ ಸರ್, ಊಟಕ್ಕೆ ಟೈಮ್ ಇಲ್ಲ, ನಾ ಬರ್ತೀನಿ ಸರ್ ಅಂತ ಹೇಳ್ತಾರೆ. ಹೇಳಿದಿರ ನೀವು ಯಾವತ್ತಾದ್ರೂ ಊಟಕ್ಕೂ ಕೂಡ ಟೈಮ್ ಇಲ್ಲ ಅಂತ ಹೇಳ್ತೀವಿ ನಾವು. ಏನ್ ಸರ್ ಹೋಗಿಲ್ಲ ಊಟಕ್ಕೆ ಅಂದ್ರೆ, ಟೈಮ್ ಇಲ್ಲ ಸರ್, ಊಟಕ್ಕೆ ಹೋಗ್ಲಿಲ್ಲ, ಇಲ್ಲೇ ಏನೋ ತಿನ್ಕಂಡೆ. ಯಾವುದಕ್ಕಾಗಿ ನಾವು ಬದುಕ್ತಾ ಇದ್ದೀವೋ ಇದೆಲ್ಲ ನಾವು ಮಾಡ್ತಾ ಇರೋದು ಅದು ತಿನ್ನೋದಕ್ಕೆ ಸನೇ. ಅಲ್ಟಿಮೇಟ್ಲಿ ಎಷ್ಟೊತ್ತು ಮಾಡೋದಪ್ಪ, ಏನು ಅರ್ಧ ಗಂಟೆ ಮಾಡ್ತಾನೆ ಊಟ? ಇಲ್ಲ, ಪ್ರತಿಯೊಂದು ಅಗಳನ್ನು ನೀವು ತಿನ್ಬೇಕಾದ್ರೆ ಸಂತೋಷದಿಂದ ಎಂಜಾಯ್ ಮಾಡ್ಕೊಂಡು ತಿಂದೆ ಅಂತಂದ್ರೆ ದಟ್ ಕನ್ವರ್ಟ್ಸ್ ಟು ಎ ಪಾಸಿಟಿವ್ ಎನರ್ಜಿ ಇನ್ ಯುವರ್ ಸಿಸ್ಟಮ್. ಶಾಂತರಾಜು ಮೈಕ್ ಆಫ್ ಮಾಡಿ. ಶಾಂತರಾಜು definitely enhances your thinking ability. ಶಾಂತರಾಜು ಮೈಕ್ ಆಫ್ ಮಾಡಿ. ಶಾಂತರಾಜು, if possible, spend time outside the premises that you have framed already. ನೀವು ಏನು ಮಿತಿಗಳನ್ನ ಹಾಕಿ ನನ್ನ ಇವತ್ತಿನ ಜೀವನ ಹೀಗೆ ಅಂತ ನೀವು ಅನ್ಕೊಂಡಿದ್ರೋ, ಒಂದು 2 ಹೆಜ್ಜೆ ಗೋ ಬಿಯಾಂಡ್ ದ್ಯಾಟ್ ಅಂಡ್ ಸಿ. ಅದಕ್ಕೆ ನಾವು ಯೂಶಲಿ ಏನ್ ಹೇಳ್ತೀವಿ, ಗೋ ಬಿಯಾಂಡ್ ದ ಬೌಂಡ್ರೀಸ್ ಅಂತ ಹೇಳ್ತೀವಿ. ಕ್ಯಾನ್ ಯು ಸಿ ಯುವರ್ ಲೈಫ್ ಬಿಯಾಂಡ್ ದ ಬೌಂಡ್ರೀಸ್ ಅಂತ ಹೇಳುವಂಥದ್ದು. ಮೈಂಡ್ಫುಲ್ನೆಸ್ ವಿಲ್ ಗಿವ್ ಯು ಟು ಗೋ ಬಿಯಾಂಡ್ ದ ಬೌಂಡ್ರೀಸ್. ಇಫ್ ಯು ಸ್ಟಾರ್ಟ್ ಪ್ರಾಕ್ಟಿಸಿಂಗ್, ಯು ನೀಡ್ ಟು, ಇಟ್ ವಿಲ್ ಹೆಲ್ಪ್ ಯು ಟು ಗೋ ಬಿಯಾಂಡ್ ದ ಬೌಂಡ್ರೀಸ್ ಅಂತ ಹೇಳುವಂಥದ್ದು. The other things, focus on one task at a time. ನೀವು ಬದುಕಿನಲ್ಲಿ ಹೇಳ್ತಿರ್ತೀವಿ, 2 ದೋಣಿಗಳ ಕಾಲ ಇಡಬೇಡಪ್ಪ, ಒಂದೇ ಅದನ್ನ ಮಾಡು. ಫೋಕಸ್ ಆನ್ ಒನ್ ಆಕ್ಟಿವಿಟಿ. ಯು ಮೇ ಬಿ ಎ ಮಲ್ಟಿಪಲ್ ಟಾಸ್ಕಿಂಗ್ ಪರ್ಸನ್, ನಿನ್ನಲ್ಲಿ ಯಾವ ಕೌಶಲ್ಯ ಇರಬಹುದು, ಬಟ್ ಇಫ್ ಯು ವಾಂಟ್ ಟು ರಿಯಲಿ ಎಂಜಾಯ್ ಅಂಡ್ ಸಕ್ಸಸ್ ಇನ್ ದ್ಯಾಟ್, ಫೋಕಸ್ ಆನ್ ಒನ್ ಈವೆಂಟ್. ನಮ್ಮಲ್ಲಿ ಹಂಗಾಗಲ್ಲ ಸರ್. ನಮ್ಮಲ್ಲಿ ಬರ್ತಾರೆ, ಇಲ್ಲಿ ಪಾರ್ಟಿಸಿಪೆಂಟ್ಸ್ ನೋಡ್ಬೇಕು ನೀವು, ಇಂಟರ್ ಕಾಲೇಜ್ ಮೀಟಿಂಗ್ ಬರ್ತಾರೆ,
ಅಥ್ಲೆಟ್ ಅಲ್ಲೂ ಅವ್ರು ಇರ್ತಾರೆ, ಖೋಖೋದಲ್ಲೂ ಅವ್ರು ಇರ್ತಾರೆ, ಕಬಡ್ಡಿಯಲ್ಲೂ ಅವರು ಇರ್ತಾರೆ, ಎಲ್ಲಾ ಆಟಗಳು ಅವರೇ ಆಡ್ತಿರ್ತಾರೆ. ಬರ್ತಾರೆ ನಮ್ಮಲ್ಲಿ, ಸ್ಪೆಷಲಿ ಟೆರೇಷನ್ ಕಾಲೇಜ್ನಲ್ಲಿ ಬರ್ತಾರೆ, ಮಾರಣಿಸ್ ಕಾಲೇಜ್ದವ್ರು ಬರ್ತಾರೆ. ಎಲ್ಲಾ ಆಟಗಳಿಗೂ ಅವರೇ ಆಡ್ತಿರ್ತಾರೆ, ತಿರ್ಗಾ ಮುರ್ಗಿ ಅವರೇ ಆಡ್ತಿರ್ತಾರೆ. ಯು ಆರ್ ಸ್ಪ್ರೆಡ್ ಲೈಕ್ ದಿಸ್. Become specialist in 1 or 2 events. If you want to become an athlete. ಅವ ಅಥ್ಲೆಟ್ ಇರ್ತಾನೆ ಪಾಪ, ಅವ್ನಿಗೆ ಖೋಖೋ ಆಡ್ಸಕ್ಕೂ ಕೈ ಬಾರ ಅಲ್ಲಿ ಆ ಕಡೆ ಖೋಖೋ ಆಡಲ್ಲ, ನೀನು ಖೋಖೋ ಆಡ, ಖೋಖೋ ಟೀಮ್ನಾಗೂ ಇರ್ತೀಯ ನೀನು. ಯು ಆರ್ ದ ಬೆಸ್ಟ್ ರೈಡರ್, ಕಬಡ್ಡಿನೂ ಆಡು ನೀನು. ಅವನಿಗೆ ಏನೆಲ್ಲವನ್ನು ಕಲಿಸ್ಕೊಡ್ತೀವಿ ನಾವು. ಅಂಡ್ he will be jack of all, master of none. He failed to develop some specialized field into himself. ಹೊರದೇಶಗಳಲ್ಲಿ ನಮ್ಮಲ್ಲಿ ಏನೋ ನಾವು ನೋಡಿದ್ವಿ, ಒಲಿಂಪಿಕ್ಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು ಅಂದ್ರೆ ಈ ತರ ಎಲ್ಲಾ ಇವೆಂಟ್ಸ್ ಮಾಡಿದ್ರೆ ಆಗಲ್ಲ. ಫ್ರಮ್ ದ ಚೈಲ್ಡ್ಹುಡ್ ಇಟ್ ಸೆಲ್ಫ್ ದೇ ಟೀಚ್ ಒನ್ ಗೇಮ್ ಆರ್ ರಿಲೇಟೆಡ್ ಇನ್ನೊಂದು ಗೇಮ್ ಕಲಿಸ್ತಾರೆ ವಿನಃ ಎಲ್ಲಾ ಗೇಮ್ಸ್ ಅಲ್ಲೂ ಆಕ್ಟಿವಿಟೀಸ್ ಅಲ್ಲಿ ಕಲಿಸುವಂತದ್ದಲ್ಲ. ಆ ಗೇಮ್ಗೆ ಬೇಕಾದಂತ ಫಿಸಿಕಲ್ ಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಿ ದಟ್ ಈಸ್ ಹೌ ದೇ ವಿನ್ ದಿ ಮೆಡಲ್ಸ್ ದೇರ್. ನಾನು ಇತ್ತೀಚೆಗೊಂದು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೆ, 7 ವರ್ಷದ ಹುಡುಗಿಗೆ ಟೇಬಲ್ ಟೆನ್ನಿಸ್ ಕಲಿಸ್ತಾ ಇರ್ತಾರೆ. ಶಿ ವಿಲ್ ಬಿ ಇನ್ ಫ್ಯೂಚರ್ ಒಲಿಂಪಿಕ್ ಅಲ್ಲಿ ನನಗೆ ಟೇಬಲ್ ಟೆನ್ನಿಸ್ ಅಲ್ಲಿ ನನಗೆ ಕೆಲವು ಆಟದಲ್ಲಿ ಏನಾದ್ರು ಗೆಲ್ಲಬೇಕಾಗಿತ್ತು ಅಂತಂದ್ರೆ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ಗೆಲ್ಲಬೇಕಾಗಿತ್ತು ಅಂತಂದ್ರೆ 1 event ಅಲ್ಲಿ ಯು ಬಿಕಮ್ ಪರ್ಫೆಕ್ಟ್. ಸೊ ಫೋಕಸ್ ಆನ್ 1 task ಎಟ್ ಎ ಟೈಮ್ ಅಂತ. ಏನೇನೋ ಮಾಡಬೇಕಾದ್ರೂ ಕೂಡ ಯು ಫೋಕಸ್ ಆನ್ 1 time. This is a very important thing I am telling you. ಇದು ಹೇಗೆ ನೀವು ಅರ್ಥ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಫೀಲ್ ದ ಫೀಲಿಂಗ್ಸ್ ಅಂತ. Let me see who will explain this. Feel the feelings. ಮುರುಗೇಶ್ ಅವರು, ರೂಪಾ ಮೇಡಮ್, ಫೀಲ್ ದ ಫೀಲಿಂಗ್ಸ್ ಅಂತ ಏನಾದ್ರು ಹೇಳ್ತೀರಾ? ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಸರ್. ಬೇರೆಯವರ ಭಾವನೆಗಳನ್ನು ನಾವು, ಬೇರೆಯವ್ರದಲ್ಲ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಫೀಲ್ ದ ಫೀಲಿಂಗ್ಸ್. ಎಷ್ಟೋ ಸಲ ನಮ್ಮ ಭಾವನೆಗಳಿಗೆ ನಮ್ಗೆ ಅರ್ಥ ಆಗಲ್ಲ. ನಾ ಏನ್ ಮಾಡ್ತಾ ಇದ್ದ ನನಗೆ ಗೊತ್ತಾಗಲ್ಲ. ಈ ತರ ಮಾತಾಡ್ತೀವಿ ತಾನೇ ನೀವು, ನಾ ಏನ್ ಮಾಡಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಆ ಸಂದರ್ಭದಲ್ಲಿ. ಸೊ ಫೀಲ್ ದ ಫೀಲಿಂಗ್ಸ್, ರೆಸ್ಪೆಕ್ಟ್ ಯುವರ್ ಎಮೋಷನ್ಸ್, ರೆಸ್ಪೆಕ್ಟ್ ಯುವರ್ ಫೀಲಿಂಗ್ಸ್. ನಿಮ್ಮಲ್ಲಿ ಆಗ್ತಾ ಇರುವ ಭಾವನೆಗಳನ್ನು ಗೌರವಿಸುವಂತಹದ್ದು ಬಹಳ ಮುಖ್ಯ. ಅಂದಾಗ ಮಾತ್ರ ಯು ವಿಲ್ ನೋ ಹೌ ಟು ರೆಸ್ಪೆಕ್ಟ್ ಅದರ್ಸ್ ಫೀಲಿಂಗ್ಸ್. ಸೊ ಯು ಫೀಲ್ ದ ಫೀಲಿಂಗ್ಸ್. ಡು ನಾಟ್ ಅವಾಯ್ಡ್ ಯುವರ್ ಫೀಲಿಂಗ್ಸ್. ಇದನ್ನ ನಾನು ಬೇರೆ ಸಂದರ್ಭಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೆ ಎಕ್ಸಾಂಪಲ್ಸ್. ಎಸ್ಪೆಷಲಿ ಒತ್ತಡ, ಮಾನಸಿಕ ಒತ್ತಡ ಕ್ಲಾಸಸ್ ತಗೊಂಡಾಗ ಸಾಧಾರಣವಾಗಿ ಹೇಳ್ತಾ ಇರ್ತೀನಿ. ನಮ್ಮ ಕಲೀಗ್ ಯಾರನ್ನೊಬ್ರು, ಅದರಲ್ಲೂ ಲೇಡಿ ಕಲೀಗ್ ಯಾರನ್ನೊಬ್ರು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದಿದ್ರು ಅಂತಂದ್ರೆ ಹೇಳ್ಬೇಕನ್ನಿಸ್ತದೆ, ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತ. ಬಟ್ ಹೇಳಲ್ವಾ? ಹೇಳಿದ್ರು ಮತ್ತೆ ಇನ್ನೇನಾಗ್ತದೋ, ಇನ್ನು ಹೇಳಿದ್ರೆ ಇನ್ನೇನು ತಿಳ್ಕೋದ್ರು. ಒಳಗೆ ಅದನ್ನ ಇಟ್ಕೊಳ್ತಾನೆ. ಈ ಸಪ್ರೆಸಸ್ ಎಮೋಷನ್ಸ್, ಸಪ್ರೆಸಸ್ ಇಸ್ ಫೀಲಿಂಗ್ಸ್. ಸುಮ್ಮನೆ ನೋಡ್ತಾ ಇರೋದು, ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಮ್ಮ ಇವತ್ತು, ಚೆನ್ನಾಗಿ ಕಾಣ್ತಾ ಇದ್ದಾಳೆ ಇವತ್ತು. ಇವ್ರಿಗೆ ಹೇಳೋದು ಗೊತ್ತಿಲ್ಲ, ಅವನಿಗೆ ಪಕ್ಕದಲ್ಲಿ ಇದ್ದವನಿಗೆ ನೋಡ ಅಮ್ಮ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಡ್ರೆಸ್ ಅಲ್ಲಿ. ಅವ್ರಿಗೆ ಹೇಳಂಗಿಲ್ಲ, ಯಾಕೆ ನೀನು ನೇರವಾಗಿ ಫೀಲ್ ದ ಫೀಲಿಂಗ್ಸ್. ದಿಸ್ ಇಸ್ ವಾಟ್. ಅವಾಗ ಅದಕ್ಕೆ ಭಾವನೆಗಳಿಗೆ ಗೌರವ ಇರಬೇಕು ಅಂತ ಹೇಳುವಂತ. ನೀವು ಹೇಳುವ, ವ್ಯಕ್ತಪಡಿಸುವಾಗ್ಲೂ ಕೂಡ ವಿಧಾನ ಇದೆ ಅದಕ್ಕೆ. ವ್ಯಕ್ತಪಡಿಸ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನಮ್ಮ ಇವತ್ತೇನೋ ಭರ್ಜರಿ ಕಾಣ್ತಾ ಇದೆಯಾ ಅಂತ ಹೇಳಿದ್ರೆ ಬೀಳ್ತವೆ. So you need to know, once you start respecting your emotions, respecting your feelings, you can also experience what is happening in others. ನೀವು ವ್ಯಕ್ತಪಡಿಸಿದಾಗ, ಮೇಡಮ್ ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ ಅಂತ ಹೇಳಿದ್ರಿ ಅಂತಂದ್ರೆ, the response that you get, you will see how you experience that feeling. So that respect you need to have for your feelings and for others' feelings ಅಂತ ಹೇಳುವಂತ. Feel the feelings ಅಂತ ಹೇಳುವಂತ. You need to experience your own feelings, you need to experience the feelings of others also. Don't avoid. It can be a feeling of sorrow, it can be a feeling of joy. You need to share it. Henmaklu, they do very well. Women are very good in sharing their emotions and feelings. Men are very bad in this.
ಹಾಗಾಗಿ men experience more heart attacks than women. It is almost 7 times more than women heart attack. ಅಂದ್ರೆ 7 ಜನ ಗಂಡು ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ರ ಅವಾಗ ಈ ಕಡೆ 1 ವಿಕೆಟ್ ಬೀಳ್ತದೆ ಅಂತ. So you can imagine feeling the feelings ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂತ. Even the psychology also says the women's psychology is more stronger than men's psychology. Yes. So ನಾವು ಹೆಣ್ಮಕ್ಳಿಂದನೂ ಕಲಿಯೋದು ಬಹಳಷ್ಟು ಇದೆ ಮೇಡಮ್. ನಮ್ ಗಂಡಸರು ಅರ್ಥ ಮಾಡ್ಕೊಳ್ಳಲ್ಲ, ಏನ್ ಮಾಡುದು? ಅರ್ಥ ಮಾಡ್ಕೊಂಡಿದ್ರು ಅಂತಂದ್ರೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಭಾವನೆಗಳೆಲ್ಲ ಅರ್ಥ ಮಾಡ್ಕೊಳ್ಳೋದೇ ಗಂಡು ಮಕ್ಕಳು ಫೇಲಿಯರ್ ಆಗ್ತಾರೆ. ಅಂಡ್ ಇನ್ ಮೈಂಡ್ಫುಲ್ನೆಸ್ ಎಕ್ಸ್ಪೀರಿಯನ್ಸಿಂಗ್ ಫೀಲ್ ದ ಫೀಲಿಂಗ್ಸ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳುವಂಥದ್ದು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಅಂತ. ಓಕೆ, ಕ್ರಿಯೇಟ್ ಸಮಥಿಂಗ್ ನ್ಯೂ. ಯು ಹ್ಯಾವ್ ಆಲ್ ದ ಎಬಿಲಿಟಿ. ಮಾಡೋದ್ರಲ್ಲಿ ನೋಡೋದ್ರಲ್ಲಿ ಹೊಸತನವನ್ನು ಕಾಣುವಂಥದ್ದು, ಹೊಸತನವನ್ನು ಕಾಣುವಂತ ಹೇಳುವಂಥದ್ದು. ಅಂಡ್ ಇಫ್ ಯು ಹ್ಯಾವ್ ಅ ಕ್ರಿಯೇಟಿವ್ ಹಾಬಿ, you have a good opportunity to practice mindfulness. ಬಹಳಷ್ಟು ಸಲ ನಾವು ಹೇಳ್ತಾ ಇರೋದು ನೋಡೋದು ಏನಪ್ಪಾ ಅಂತಂದ್ರೆ, ವ್ಯಕ್ತಿ ದೊಡ್ಡವನಾದಂಗೆಲ್ಲ ದಿ ಕ್ರಿಯೇಟಿವಿಟಿ ಡೈಸ್. ಕ್ರಿಯೇಟಿವಿಟಿ ಅನ್ನೋದು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ನೋಡಿ ಮಕ್ಕಳಲ್ಲಿ ದಿ ಕ್ರಿಯೇಟಿವಿಟಿ ಅಟ್ ಯಂಗರ್ ಏಜ್ ಈಸ್ ಮೋರ್ ದ್ಯಾನ್ ಇನ್ ಅಡಲ್ಟ್ಸ್ ಆರ್ ಇನ್ ಓಲ್ಡ್ ಏಜ್ ಅಲ್ಲಿ ಅಂತ. ಪೂರ್ತಿಯಾಗಿ ಇಲ್ಲ ಅಂತ ಹೇಳೋದಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾನು ಸ್ವಲ್ಪ ಉದಾಹರಣೆಗಳು ಜಾಸ್ತಿ ಹೇಳೋದು. ಒಂದು ಮಗುವಿಗೆ ಸ್ನಾನ ಮಾಡ್ಲಿಕ್ಕೆ ಅವ್ರ ಅಮ್ಮ ಒಂದು 2 ವರ್ಷ 3 ವರ್ಷದ ಮಗು, 4 ವರ್ಷದ ಮಗು ಕೂಡ ಕ್ರಿಯೇಟಿವಿಟಿ ಹೇಗಿರ್ತದೆ ಅಂತ ಹೇಳುವಂತ. ಸ್ನಾನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿ ಬಾತ್ರೂಮ್ ಅಲ್ಲಿ ನಿಲ್ಲಿಸಿ ಆಚೆ ಬಂದು ಹೋಗೋಷ್ಟರಲ್ಲಿ ಆ ಮಗು ಏನೆಲ್ಲ ಮಾಡಿರ್ತದೆ ಆ ಬಕೆಟ್ ನೀರಿನ ಜೊತೆಗೆ. ಅರ್ಧ ಬಕೆಟ್ ಖಾಲಿ ಮಾಡಿರ್ತದೆ. ಅದನ್ನು ಹೊಡೆಯುವುದು, ನೀರಲ್ಲಿ ಹೊಡೆದು ಮೈ ಮೇಲೆ ಸಿಡಿದಾಗ ಅದು ಅನುಭವಿಸುವಂತಹದ್ದು, ಎಂಜಾಯ್ ಮಾಡುವಂತಹದ್ದು. ಅದು ಮಗ್ಗಲ್ಲಿ ತಗೊಂಡು ನೀರು ಹಾಕಿದಾಗ ಪೂರ್ತಿ ಮಗ್ಗ ತಗೊಂಡಿರ್ತಿರ್ತಾರೆ, ಮೈ ಮೇಲೆ ಬೀಳುವುದು ಅರ್ಧ ಮಾತ್ರ ಬೀಳ್ತಿರ್ತದೆ. ಅಂಡ್ ದ ಚೈಲ್ಡ್ ಎಂಜಾಯ್ಸ್ ದಟ್. ಓಕೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಮಗು, ಅಥವಾ ಸ್ಪೆಷಲಿ ನೀವು ಹುಡುಗ ಇದ್ದಪ್ಪ ಅಂತಂದ್ರೆ ಅವನಿಗೆ ಏನಾದ್ರು ನೀವು ಗಿಫ್ಟ್ ಕೊಟ್ರಿ, ಕಾರೋ ಲಾರಿನೋ. ಇತ್ತೀಚೆಗೆ ಹುಡುಗರು ಬರೀ JCB ಕೇಳ್ತಾರ, ಯಾಕೋ ಗೊತ್ತಿಲ್ಲ. ಆ ಮಕ್ಕಳು JCB ಬಹಳ ಕೇಳ್ತಾರೆ. ನನಗೆ JCB ತಂದು ಕೊಡು ಅಂಕಲ್, ನನಗೆ JCB ತಂದು ಕೊಡಪ್ಪ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಇಸ್ ದಟ್ JCB, ವೈ ದೇ ಹ್ಯಾವ್ ಡೆವಲಪ್ಡ್. ತಂದು ಕೊಟ್ಟು 2 ದಿವಸದಲ್ಲಿ ಅದು ಹಿಂಗೆ ಎತ್ತಿರೋದ್ರ ಕೊಂಡು ಕೆಳಗೆ ಸೋರಿಸಿರ್ತಾರೆ, ಮುರಿದು. ಎಕ್ಸ್ಪೆರಿಮೆಂಟ್ ಲಾಟ್ ಆಫ್ ಥಿಂಗ್ಸ್ ವಿತ್ ದಟ್. ಆ ಕ್ರಿಯೇಟಿವಿಟಿ ಇರ್ತದೆ. ಅಂಡ್ ದಟ್ ಕೈಂಡ್ ಆಫ್ ಕ್ರಿಯೇಟಿವಿಟಿ ಇಸ್ ರಿಕ್ವೈರ್ಡ್ ಫಾರ್ ಅ ಸ್ಪೋರ್ಟ್ಸ್ ಪರ್ಸನ್. ಪ್ಲೇಯಿಂಗ್ ದ ಸೇಮ್ ಗೇಮ್ ಬಟ್ ವಿತ್ ಕ್ರಿಯೇಟಿವಿಟಿ, ಡೂಯಿಂಗ್ ದ ಸೇಮ್ ಆಕ್ಟಿವಿಟಿ ಬಟ್ ವಿತ್ ಕ್ರಿಯೇಟಿವಿಟಿ. ಹಾಗಿದ್ದಾಗ ಕ್ರಿಯೇಟ್ ಸಮಥಿಂಗ್ ನ್ಯೂ ಅನ್ನುವಂಥದ್ದು ಬರುವಂತಹದ್ದು. ಇಟ್ ಹೆಲ್ಪ್ಸ್ ಕ್ರಿಯೇಟ್ ಸಮಥಿಂಗ್ ನ್ಯೂ. ಐ ಆಮ್ ಟಾಕಿಂಗ್ ಅಬೌಟ್ ಇಂಪ್ಲಿಮೆಂಟಿಂಗ್ ಮೈಂಡ್ಫುಲ್ನೆಸ್ ಹೇಳ್ತಾರೆ ನಾವು. ಓಕೆ, ಅಂಡ್ ಪ್ಲೀಸ್ ಗೆಟ್ ಇನ್ವಾಲ್ವ್ಡ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್. ಎಕ್ಸ್ಕ್ಯೂಸ್ ಮೀ ಸರ್, ಸರ್ ಸ್ಲೈಡ್ ಮೂವ್ ಆಗ್ತಾ ಇಲ್ಲ ಸರ್. ಅದು ಬೇಸಿಕ್ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂತಾನೆ ಇದೆ. ಇದನ್ನ ಹೇಳ್ತಾ ಇದ್ರೆ ನೀವು. I'm concluding madam, summarizing all these things. ಇಂಪ್ಲಿಮೆಂಟಿಂಗ್ ಅಂತ ಹೇಳಿದೆ ನಾನು. ಇಂಪ್ಲಿಮೆಂಟೇಷನ್ ಬಂದಾಗ ಮೈಂಡ್ಫುಲ್ನೆಸ್ ಈಗೆಲ್ಲ ನಿಮ್ಗೆ ಏನ್ ನೋಡಿದಿರಲ್ಲ ಅವೆಲ್ಲವನ್ನು ಕೂಡ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇಂಪ್ಲಿಮೆಂಟೇಷನ್ ಅಂತ ನಾನು ಐ ಯೂಸ್ ದ ವರ್ಡ್, ಐ ಡೋಂಟ್ ನೋ ಇದರ್ ಯು ರಿಮೆಂಬರ್ ಆರ್ ನಾಟ್. ಹೌ ಟು ಇಂಪ್ಲಿಮೆಂಟ್ ದಿಸ್ ಮೈಂಡ್ಫುಲ್ನೆಸ್ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾನು ಅಂಶಗಳನ್ನು ಕೊಡ್ತಾ ಇರುವಂತದ್ದು. ಸೊ ಗೆಟ್ ಎಂಗೇಜ್ಡ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್. ಅಂಡ್ ನಮ್ಮಲ್ಲಿ ಈ ಕೋಚಸ್ ಏನಿದ್ದೀವಲ್ಲ ನಾವು, ವಿ ಡೋಂಟ್ ಗೆಟ್ ಇನ್ವಾಲ್ವ್ ಇನ್ ಫಿಸಿಕಲ್ ಆಕ್ಟಿವಿಟಿ. ವಿ ಮೇಕ್ our students to get involved in physical activity, but we don't get involved. Very rarely we get involved. ಏನಂತೀರಾ? ಹೂ ಅಂತೀರಾ? ಹೂ ಅಂತೀರಾ? Yes sir, yes sir. Most of the times. Alva? Most of us, we don't get involved in physical activity. If we are training an athlete for 100-meter hits, how many of us we run along with him? For how many trials we run along with him? Alva, very difficult. So put yourself into at least a little physical activity ಅಲ್ಲಿ ತೊಡಗಿಸಿಕೊಳ್ಳಿ. ಅಂದ್ರೆ ಅವರಿಗೆ ಒಂದು ಭರವಸೆ ಮೂಡುತ್ತದೆ.
ಅವರಿಗೆ ಭರವಸೆ ಮೂಡಿಸ್ಬೇಕಾಗಿತ್ತು ಅಂತಂದ್ರೆ ಯು ನೀಡ್ ಟು ಗೆಟ್ ಇನ್ವಾಲ್ವ್ ಆಗಿ ಅಂತ ಹೇಳಿ. ಓಕೆ, ಐ ವಿಲ್ ಜಸ್ಟ್ ಫಿನಿಶ್ ಇಟ್ ಆಫ್ because I need to give you some time for questions also. ಇನ್ನು ಕನ್ಕ್ಲೂಡ್ ಮಾಡೋದಕ್ಕೆ ಬಹುಶಃ there are certain questions to be asked, ಅದೇನು ಬೇಕಾಗಿಲ್ಲ ಅಂತ ಅನಿಸ್ತದೆ. Okay, I think let us stop here. I expect more interaction now because we are going to stop now. Sir, ಹೇಳಿ ಸರ್. any gadgets use mindfulness test or questionnaire available, sir? Yes sir, yes sir. ಖಂಡಿತವಾಗ್ಲೂ ಕೂಡ ನಮ್ಮ ನಿಮ್ಮಲ್ಲಿ ಅಲ್ಲಿ ಇರ್ತಕ್ಕಂಥ ಸೈಕಾಲಜಿ ಡಿಪಾರ್ಟ್ಮೆಂಟ್ಗೆ ಏನಾದ್ರೂ ನೀವು ಹೋದ್ರಿ ಅಂತಂದ್ರೆ, ಇಫ್ ಯು ಆರ್ ಅವೇರ್ ಆಫ್ ಸಮ್ ಸೈಕಾಲಜಿ ಡಿಪಾರ್ಟ್ಮೆಂಟ್ಸ್, ಇತ್ತೀಚೆಗೆ ಬಹಳಷ್ಟು ಮೈಂಡ್ಫುಲ್ನೆಸ್ ಡೆವಲಪ್ ಮಾಡೋದಕ್ಕೆ ಪ್ಲಸ್ ಇದಕ್ಕೆ ಕ್ವಶನ್ ನೀವು ಕೇಳ್ತಾ ಇದ್ರಿ, ಅದಕ್ಕೂ ಕೂಡ ಅದು ಖಂಡಿತವಾಗ್ಲೂ ಇದಾವೆ ಸರ್, ಸಿಗ್ತವೆ ಸರ್. ಅದರ್ವೈಸ್ ಆಲ್ಸೋ ಯು ಕ್ಯಾನ್ ನೆಟ್ ಅಲ್ಲೂ ಕೂಡ ಸಿಗ್ತವೆ, ಬಟ್ ನೆಟ್ ಅಲ್ಲಿ ಅಂತ ಸಿಗೋದ್ರದಕ್ಕಿಂತ ಡಿಪಾರ್ಟ್ಮೆಂಟ್ ಗಳಿಗೆ ಹೋದ್ರಿ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಮೈಂಡ್ಫುಲ್ನೆಸ್ ಸಲುವಾಗಿನೇ ಸಪರೇಟ್ ಆಗಿ ಇದೆ ಸರ್. ಎಸ್ಪೆಷಲಿ ನಿಮ್ಗೆ ಸಿಗ್ಬೇಕಾಗಿತ್ತು ಅಂತಂದ್ರೆ ಈ ಬೌದ್ಧ ಸ್ಟಡೀಸ್ ಏನ್ ನಿಮ್ಗೆ ಏನ್ ಸಿಗ್ತದ ಅಲ್ಲೂ ಕೂಡ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯತೆ. ಮೈಂಡ್ಫುಲ್ನೆಸ್ ಇಸ್ ಆಸ್ ಒರಿಜಿನಲಿ ಫ್ರಮ್ ಬುದ್ಧಿಸಂ. ಎಲ್ಲಿ ಸರ್? ಬುದ್ಧಿಸಂ ಮೈಂಡ್ಫುಲ್ನೆಸ್ ಒರಿಜಿನ್ ಆಗಿದ್ದು ಅಲ್ಲಿನೇ. ಸೊ ಬೌದ್ಧ ಧರ್ಮ ಸ್ಟಡೀಸ್ ಎಲ್ಲಿ ಆಗ್ತಾ ಇರ್ತದೆ ಅಲ್ಲೂ ಕೂಡ ನೀವು ಅದನ್ನ ನೋಡ್ಬೋದು. ಲಿಟ್ರೇಚರ್ ರಿಲೇಟೆಡ್ ಟು ಬುದ್ಧಿಸಂ ಅಲ್ಲಿ ಸಿಕ್ಕ್ರೆ ಅಂತಂದ್ರೆ ತಗೊಂಡ್ರಿ ಅಂದ್ರೆ ಅಲ್ಲೂ ಕೂಡ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಅಲ್ಲೇ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತದೆ ಅಂತ ಹೇಳುವಂಥದ್ದು. ಇಲ್ಲಿ ನಮ್ಮಲ್ಲಿ ಮಾನಸಗಂಗೋದ್ರಲ್ಲಿ ಸಿಗ್ಬೋದು ಸರ್ ಕ್ವಶನ್ ಇದೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಒಂದ್ ಹೇಳಿದ್ರೆ ಇದು ಆಂಗ್ಸೈಟಿ ಮತ್ತೆ ಅಗ್ರೆಷನ್ ಜಾಸ್ತಿ ಆದಾಗ ಪರ್ಫಾರ್ಮೆನ್ಸ್ ಡೌನ್ ಆಗತ್ತೆ ಅಂತ. ಕೆಲವು ಗೇಮ್ ಅಲ್ಲಿ ಆಂಗ್ಸೈಟಿ ಮತ್ತೆ ಅಗ್ರೆಷನ್ ಇಲ್ಲ ಪರ್ಫಾರ್ಮೆನ್ಸ್ ಮಾಡಕ್ ಆಗದೇ ಇಲ್ವಲ್ಲ ಸರ್? ಇಟ್ ಹ್ಯಾಸ್, ನಾನು ಅದಕ್ಕೆ ಹೇಳಿದೆ, ಎವ್ರಿಥಿಂಗ್ ಹ್ಯಾಸ್ ಗಾಟ್ ಇಟ್ಸ್ ಲಿಮಿಟೇಷನ್ಸ್. ಕೆಲವು ಗೇಮ್ಸ್ ಇಟ್ ಸೆಲ್ಫ್ ದೇ ಆರ್ ಅಗ್ರೆಸಿವ್ ಗೇಮ್ಸ್. Yes sir. Kabaddi itself is an aggressive game. Yes. But this aggression has to be expressed skillfully. If aggression is not expressed skillfully, only aggression is there, then that is a failure. Yes sir. Emotions alli yavude adru kuda that has to be adannu skillful agi nirvahane madabeke vinah. If you do not use the skill in expressing anger also, I am telling you, anger enidiyala, anger is also very important thing, but it has to be expressed in a skillful way. Sir, So, in match time ಅಲ್ಲಿ ಒಂದ್ ಇನ್ನಿಂಗ್ಸ್ ಆಗಿರುತ್ತೆ ಸರ್, ಮಕ್ಕಳು ಡಿಪ್ರೆಸ್ ಹೋಗ್ತಾರೆ. ಸಡನ್ ಆಗಿ ನಾವು ಬೂಸ್ಟ್ ಔಟ್ ಮಾಡಕ್ಕೆ ಎಂತ ಒಂದು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಸರ್ ಅಲ್ಲಿ? that is where this mindfulness helps. ಆ ಕ್ಷಣದಲ್ಲಿ ಅವರಿಗೆ ಹೇಳಬೇಕಾಗಿರುವಂತದ್ದು, yes you have lost ಫಸ್ಟ್ ಹಾಫ್ ನೀವು ಸೋತಿದ್ದೀರಪ್ಪ, ಫಸ್ಟ್ ಹಾಫ್ ಅಲ್ಲಿ ನೀವು ಪರ್ಫಾರ್ಮೆನ್ಸ್ ತೋರಿಸಿಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳುವಂತದಕ್ಕೆ ನಾನು ಇದು ಮೈಂಡ್ಫುಲ್ನೆಸ್ ಅನ್ನ ಕೊಟ್ಟಿರುವಂತಿದ್ದೀನಿ. ಮೈಂಡ್ಫುಲ್ನೆಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಇಫ್ ಯು ಲುಕ್ ಅಗೈನ್, ಗೋ ಬ್ಯಾಕ್ ಇನ್ ಟು ದ ಮೈಂಡ್ಫುಲ್ನೆಸ್ ಕಾನ್ಸೆಪ್ಟ್ ಅನ್ನ ಹೇಳಿದ್ರನ್ನ, ಅವುಗಳನ್ನ ನೀವು 10-15 ನಿಮಿಷದಲ್ಲಿ ಆ ಬ್ರೇಕ್ ಏನಿರ್ತದಲ್ಲ, ಆ ಬ್ರೇಕ್ ಪೀರಿಯಡ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಟ್ರೈನ್ ದೆಮ್ ಅಂತ ಹೇಳುವಂತ. ಆ ಕ್ಷಣದಲ್ಲಿ ಬದುಕುವುದನ್ನ ಕಲಿಸ್ಬೇಕು ಅವರಿಗೆ, ಆ ಕ್ಷಣದಲ್ಲಿ ಆಟ ಆಡೋದನ್ನ ಕಲಿಸ್ಬೇಕಾಗಿರುವಂತ ಮೈಂಡ್ಫುಲ್ನೆಸ್ ಸ್ಕಿಲ್ ಅಂತ. ಹಿಂದಿನ ಅವನು ಏನ್ ಮಾಡ್ತಾನೆ, ಹಿಂದಿನ ಸ್ಕಿಲ್ ಅಲ್ಲಿ ಆಡ್ತಿರ್ತಾನ ನಾವು. ನೆಕ್ಸ್ಟ್ ಅವನಿಗೆ ಒಳಗೆ ಹೋಗ್ಬೇಕಾದ್ರೆ ಅವನ ಆ ಹಿಂದಿನ ಅರ್ಧ ಆಟದಲ್ಲಿ ಸೋತಿದ್ದಾನಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಒಳಗೆ ಹೋಗ್ತಾನೆ. ಅದನ್ನು ಬಿಡಿಸ್ಬೇಕು. ಈಗ ಉಳಿದಿರೋದು ನಿನ್ನ ಆಟ, ನಿನ್ನ ಯಶಸ್ಸಿಗಾಗಿ ಅಂತ ನೀನು ಒಳಗೆ ಕಳಿಸುವಂತ. ಯು ಶುಡ್ ಫರ್ಗೆಟ್ ದ ಪಾಸ್ಟ್. ಸರ್, ಆ ಟೈಮಲ್ಲಿ ನಾವು ಆಪೋನೆಂಟ್ ಅವರ ಸ್ಟ್ರೆಂಥಿಂಗ್ ನಮ್ಮ ಪ್ಲೇಯರ್ಸ್ ಎಬಿಲಿಟಿನೇ ಹೇಳ್ಬೇಕಲ್ವಾ ಸರ್? ಯು ಗಿವ್ ಹಿಮ್ ದ ಫೀಡ್ಬ್ಯಾಕ್. ದಿಸ್ ಇಸ್ ವಾಟ್ ಐ ಟೋಲ್ಡ್. ಫೇಲಿಯರ್ ಇಸ್ ದ ಫೀಡ್ಬ್ಯಾಕ್ ಅಂತ ನಾನು ಹೇಳಿದ್ದೀನಿ. ಫಸ್ಟ್ ಹಂತದಲ್ಲೇ ನಾನು ಹೇಳಿರುವಂತದ್ದು ರೀಅಸೆಸ್ಮೆಂಟ್ ಅಂಡ್ ಫೀಡ್ಬ್ಯಾಕ್ ಅಂತ ಪದವನ್ನು ಬಳಸಿದ್ದೇನೆ. ಹೌದು ಸರ್. ಮೇಕ್ ಯೂಸ್ ಆಫ್ ದಟ್. ಓಕೆ, ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್. ಹೇಳಿ ಶಿವಕುಮಾರ್ ಅವರು. ಆಂಗ್ಸೈಟಿ ಬಗ್ಗೆ ಸರ್, ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಮ್ಯಾಚ್ ಗಳನ್ನ ಆಡಿರ್ತಾರೆ ಸರ್. ಒಳ್ಳೆ ಪ್ಲೇಯರು, ಅವ್ರು ಬಹಳಷ್ಟು ಗೆದ್ದಿರ್ತಾರೆ. ಆದ್ರೂ ಕೂಡ ನೆಕ್ಸ್ಟ್ ಮ್ಯಾಚ್ ಹೋಗುವಾಗ ಪ್ರಾರಂಭದಲ್ಲಿ
ಸರ್ ನಂಗೆ ಭಯ ಆಗ್ತಿದೆ, ಶೂರಿಂಗ್ ಆಗ್ತಿದೆ ಅನ್ನುವಂಥದ್ದು. ಅದು ಹ್ಮ್. ಒಂದೇ ಅಲ್ಲ, ಇವನ್ ವೇದಿಕೆಗಳಲ್ಲೂ ಕೂಡ ಬಹಳಷ್ಟು ಜನ ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತಾ ಇರ್ತೀವಿ ಸರ್. ಈಸ್ ಅ ವೆರಿ ಗುಡ್ ಸಿಂಗರ್, ಬಟ್ ವೇದಿಕೆಗೆ ಅವನ ಹೆಸರು ಕರೀತಾ 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 ಅವ್ನಿಗೆ ಆಂಗ್ಸೈಟಿ ಶುರು ಆಗುತ್ತೆ, ಬಾಯಲ್ಲಿ Dryness. ಉಗುಳೆ ಬರೋದಿಲ್ಲ, ಡ್ರೈ ಡ್ರೈನೆಸ್ ಡ್ರೈ ಒಣಗೋಗ್ತದೆ ಡ್ರೈ ಬಾಯಿ. ಆಗುತ್ತೆ, ಹ್ಮ್. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. Pulse ಬಿಕಾಸ್ rate ಆಫ್ ದಟ್ ಜಾಸ್ತಿ ಅವ್ನು ಆಗ್ತದೆ. ಹೌದು ಸರ್, ಪರ್ಫಾರ್ಮ್ ಹಾ. ಮಾಡೋದಿಕ್ ಆಗೋದಿಲ್ಲ ಸರ್. ಅವ್ನು ಒಳ್ಳೆ ಸಿಂಗರ್ ಆದ್ರೆ ಪರ್ಫಾರ್ಮ್ ಮಾಡೋದಿಕ್ ಆಗೋದಿಲ್ಲ Yes, ವೇದಿಕೆಗಳಲ್ಲಿ. this is what is the negative effects of anxiety. ಹೌ ಟು ಓವರ್ಕಮ್. ಇವೆಲ್ಲವೂ ಕೂಡ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಅವನು ಮಾಡಬೇಕಾಗಿರುವಂತದ್ದು ಏನಂತಂದ್ರೆ ವೆದರ್ ಇಟ್ ಇಸ್ ವಿನ್ನಿಂಗ್ ಆರ್ ಲೂಸಿಂಗ್, he should not go with that attitude. ಓಕೆ He has to just perform what he knows. ಓಕೆ ಓಕೆ Winning or losing is not his choice. ಓಕೆ ಸರ್. It is the performance. ಅವನ ನಿಯಂತ್ರಣದಲ್ಲಿರುವಂತದ್ದು ಪರ್ಫಾರ್ಮೆನ್ಸ್ ಮಾತ್ರ. ಅವನ ನಿಯಂತ್ರಣದಲ್ಲಿರುವಂತದ್ದು ಅವನ ಸ್ಕಿಲ್ಸ್ ಎಕ್ಸಿಬಿಟ್ ಮಾಡೋದು ಮಾತ್ರ. ಅವನ ನಿಯಂತ್ರಣದಲ್ಲಿದ್ರು ಅವನು ಗಿವಿಂಗ್ ಪರ್ಫಾರ್ಮೆನ್ಸ್ ಮಾತ್ರ. ದಿ ಅಸೆಸ್ಮೆಂಟ್ ಆಫ್ ದಟ್ ಪರ್ಫಾರ್ಮೆನ್ಸ್ ಇಸ್ ನಾಟ್ ಹಿಮ್ಸೆಲ್ಫ್. ಬಟ್ ಏನಾಗ್ತದೆ ಅಂತಂದ್ರೆ ಬಿಫೋರ್ ಗೋಯಿಂಗ್ ಟು ದಟ್ ಹಿ ಟ್ರೈಸ್ ಟು ಅಸೆಸ್ ಹಿಮ್ಸೆಲ್ಫ್. ಎಸ್ ಎ ಲೆಕ್ಚರರ್ ಆಗಿ ನಾವು ಏನು ಮಾಡ್ಬೋದು ಸರ್ ಈ ವಿಷಯದಲ್ಲಿ? ಈ ವಿಷಯದಲ್ಲಿ ಖಂಡಿತವಾಗ್ಲೂ ಕೂಡ ಅವನಿಗೆ ಫ್ರೀಕ್ವೆಂಟ್ ಆಗಿ ಸ್ಟೇಜ್ಗೆ ಹೋಗುವಂತ ಪರ್ಫಾರ್ಮೆನ್ಸ್ ಕೊಡುವಂತಹದನ್ನ ನೀವು ಕಲಿಸ್ಬೇಕು. ಇದನ್ನ ನಾವು ಸೈಕೋಡ್ರಾಮಾ ಅಂತ ನಾವು ಹೇಳ್ತೀವಿ. We call this as a psychodrama. ಈ ಸೈಕೋಡ್ರಾಮಾದಲ್ಲಿ we make him experience what he undergoes there when he goes for the field. ಓಕೆ, ಮೆನಿ ಟೈಮ್ಸ್ ಅದನ್ನ ಮಾಡ್ತಾನೆ ಇರ್ಬೇಕು ಅವರು. ಹೌದು ಹೌದು, ಅದು ಒಂದು 2-3 ಸೆಷನ್ಸ್ ಅನ್ನ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿಸಿ. ನೀವು ಎಲ್ಲಿರೋದು? ಕಾಲೇಜಲ್ಲಿ ಸರ್. ಅಲ್ಲ, ಯಾವ ಊರಲ್ಲಿ? ಸರ್ ಚಾಮರಾಜನಗರ ಸರ್. ಚಾಮರಾಜನಗರದವರು ಮೈಸೂರಿಗೆ ಬಂದ್ರೆ we will conduct many times, we keep conducting this kind of programs. ಸೈಕೋಡ್ರಾಮಾ ಅಂತ ಒಂದು ಪ್ರೋಗ್ರಾಮ್ ಇದೆ. ಆ ಸೈಕೋಡ್ರಾಮಾ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಅವ್ರಿಗೆ ಯಾವ್ದ್ರಲ್ಲಿ ಆತಂಕ ಇರ್ತದೋ ಆ ಆತಂಕಗಳನ್ನ ಅವನು ಹೇಗೆ ಎದುರಿಸಬೇಕು ಅನ್ನುವಂಥದ್ದೇ ಸಪರೇಟ್ ಸ್ಕಿಲ್ಸ್ ಇದೆ ಅದಕ್ಕೆ. ದಟ್ ವಿ ಕಾಲ್ ಇಟ್. ನೀವು ಕೂಡ ಎಲ್ಲಾದ್ರೂ ನೋಡ್ಬೋದು, ಮಾಹಿತಿ ಬೇಕಾದ್ರೆ ಇದ್ರ ಮೇಲೆ ಓದಿ. ಸೈಕೋಡ್ರಾಮಾ ಅಂತ ಇದೆ, ಓದಿ. ಸೈಕೋಡ್ರಾಮಾ ಸೈಕಾಲಜಿಯಲ್ಲಿ ಸಿಗ್ತದೆ. ಅದು ಸ್ಪೆಷಲಿ ನಿಮಗೆ ಇದು ಸಿಗ್ಬೇಕಾಗಿತ್ತು ಅಂತಂದ್ರೆ ಪ್ಲೇ ಥೆರಪಿ ಅಂತ ಇದೆ. ಆ ಪ್ಲೇ ಥೆರಪಿ ಸೈಕೋಡ್ರಾಮಾದಲ್ಲಿ ನಿಮಗೆ ಸಿಗ್ತದೆ, ನೀವು ನೋಡಿ ಸಿಗ್ತದೆ. ಓಕೆ ಸರ್. ಸರ್ ತಮ್ಮ ನಂಬರ್ ಕೊಟ್ರೆ ನಾವು ಕಾಲ್ ಮಾಡಿ, ಅಥವಾ 9480 9480 58 140. ಥ್ಯಾಂಕ್ ಯು ಸರ್. ಐ ವಿಲ್ ಕಾಲ್ ಯು ಸರ್ ಲೇಟರ್. ಎಸ್ ಸರ್, ಹೇಳಿ ಸರ್, ಮತ್ತೇನು ಪ್ರಶ್ನೆಗಳು? ಸರ್ ಮೋಹನ್ ಸರ್ ಹೇಳಿ ಸರ್. ಸರ್ ಡು ನಾಟ್ ಅವಾಯ್ಡ್ ಫೀಲಿಂಗ್ಸ್ ಅಂತ ಹೇಳಿದ್ವಿ ಸರ್. ಅದು ಡು ನಾಟ್ ಅವಾಯ್ಡ್ ಫೀಲಿಂಗ್ಸ್ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಫೀಲಿಂಗ್ಸ್. ಈ ಪ್ರೆಸೆನ್ಸ್ ತುಂಬಾ ಸೂಕ್ಷ್ಮತೆ ಇರೋ ಈ ದಿನದ ಸನ್ನಿವೇಶಗಳಲ್ಲಿ ಇದು ತುಂಬಾ ಎಷ್ಟು ಸೂಕ್ತ ಅನ್ಸುತ್ತೆ? ನೀವು ಕೇಳ್ತಾ ಇರೋ ಪ್ರಶ್ನೆ ವ್ಯಕ್ತಪಡಿಸೋದಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ಭಾವನೆಗಳನ್ನ ಅನುಭವಿಸ್ಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ. ಆದ್ರೆ ವ್ಯಕ್ತಪಡಿಸ್ಲಿಕ್ಕೆ ನಮಗೆ ಸಂಸ್ಕೃತಿ ಇದೆ, ಸಮಾಜ ಇದೆ ಅಲ್ವಾ? ಆ ಕಾರಣಕ್ಕಾಗಿ ನಾವು ವ್ಯಕ್ತಪಡಿಸುವ ವಿಧಾನವನ್ನು ಕಂಡುಕೊಳ್ಳಬೇಕೇ ವಿನಃ ಭಾವನೆಗಳನ್ನು ಅನುಭವಿಸೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಲ್ವಾ? ಸೊ ಹೇಗೆ ವ್ಯಕ್ತಪಡಿಸಬೇಕು ನಾನು ಒಂದು ಕೌಶಲ್ಯವನ್ನು ಕಲಿಬೇಕಾಗಿರುವಂಥದ್ದು. ಈಗ ಒಂದು ಸಾಧಾರಣ ಉದಾಹರಣೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಯಾರನ್ನಾದ್ರೂ ನೀವು ನನಗೆ ಇಷ್ಟ ಅಂತ ಹೇಳೋದು ಕೂಡ ಎಷ್ಟು ಕಷ್ಟ. ಆದ್ರೆ ನಿಜವಾಗ್ಲೂ ಇಷ್ಟ ಅಂತಂದ್ರೆ ಅದು ಎಷ್ಟು ಇಷ್ಟವಾಗಿ ಸುಲಭವಾಗಿ ಕೂಡ ಹೇಳ್ಬೋದು. ಆವಾಗ ನಾನು ಹೇಳುವ ವಿಧಾನ ಬಹಳ ಮುಖ್ಯ, ಯಾಕಂದ್ರೆ ಅದು ಸ್ವೀಕರಿಸುವವರು ಹೇಗೆ ಸ್ವೀಕರಿಸುತ್ತಿದ್ದಾರೆ ಅನ್ನೋದು ಕೂಡ ಬೇಕು. ಆ ಕಾರಣಕ್ಕಾಗಿ ನಾನು ಭಾವನೆಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ದಿ ಫೀಲಿಂಗ್ ಅಂತ ಹೇಳುವಂತ. ಫೀಲ್ ದ ಫೀಲಿಂಗ್ಸ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಫೀಲ್ ದ ಫೀಲಿಂಗ್ಸ್. ಎಸ್ ಸರ್. ಹೆಚ್ಚಿನ ಪ್ರಶ್ನೆಗಳನ್ನು ನಿರೀಕ್ಷಿಸುತ್ತಿದ್ದೇನೆ. ಅದಕ್ಕೆ ನಾನು ಹೇಳಿದೆ, ನೀವು ಈ ತರ ಆನ್ಲೈನ್ ಮಾಡಿದ್ರೆ ಪ್ರಶ್ನೆಗಳು ಬರಲ್ಲ, ನಿಮಗೆ ಆಫ್ಲೈನ್ ಮಾಡಿದ್ರಿ ಅಂತಂದ್ರೆ ಅವ್ರನ್ನ ಚೆನ್ನಾಗಿ ಅರಿಬಹುದು. ಹೇಳಿ ಸರ್. ಈ ಕೆಲವು ಪ್ಲೇಯರ್ ಸರ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಚೆನ್ನಾಗಿ ಆಟಾಡ್ತಾರೆ ಸರ್. ಪ್ರಾಕ್ಟೀಸ್ ಹೆಸರಲ್ಲಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಚೆನ್ನಾಗಿ ಆಟಾಡ್ತಾರೆ ಸರ್.
ಅರ್ಥ ಅದೇ ಆಯ್ತಲ್ಲ? ಕಾಂಪಿಟೇಷನ್ ಪ್ರಾಕ್ಟೀಸ್ ಅಲ್ಲಿ ಸರ್, ಪ್ರಾಕ್ಟಿಕೇಶನ್ ಹಾ ಚೆನ್ನಾಗಿರ್ತಾರೆ ಸರ್. ಅದೇ ಹಾ, ಹಾ, ಮ್ಯಾಥ್ಸ್ ಹಾ. ಅಲ್ಲಿ ಮ್ಯಾಚಿಗೆ ಬಂದಾಗ ಅಲ್ಲಿ ಇದ್ದಿದ್ದನ್ನು ಮರ್ತು ಬಿಡ್ತಾರೆ, ಕಲ್ತಿದ್ದನ್ನು ಕೂಡ ಪರ್ಫಾರ್ಮೆನ್ಸ್ ತೋರ್ಸಲ್ಲ ಅಂತ. ಫೇಲು ಜಾಸ್ತಿ ಆಗ್ತಾರೆ ಸರ್. ಹೌದು, 1 or 2 2-3 ಸರಿ ಆಗ್ತಾ ಇದ್ದಾರೆ ಸರ್. ಹಾ, ಇದಕ್ಕೆ ಕಾರಣ ಮೊದಲನೇದ್ದು ಕೋಚ್. ಇದಕ್ಕೆ ಕಾರಣ ಮೊದಲನೇದ್ದು ಕೋಚ್. ಯಾಕಂದ್ರೆ ಕೋಚ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಆತ್ಮವಿಶ್ವಾಸಕ್ಕೆ ಕೊರತೆ ಉಂಟು ಆದಾಗೆ ನೋಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿರುದಿಲ್ಲ ಅದು ಆಗ್ತಾ ಇದೆ ಅಂತ. ಒಂದು ಮಾತು ಹೇಳ್ಬಿಡ್ರಿ, ಇಲ್ಲೇನೋ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತೀರಿ ಮಕ್ಕಳ, ಅಲ್ಲಿ ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ನೋಡ್ರಿ ನಿಮ್ಗೆ ಮುಗಿತಲ್ಲಿ. ನೀವು ನಿಮ್ಮ ಆಟ ಆಡಿ, ನೀವು ನಿಮ್ಮ ಆಟ ಆಡಿ, ಆ ಎದುರಾಳಿಯನ್ನ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಆಟ ಆಡಿ. ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್. ವೆರಿ ಸಿಂಪಲ್ ವರ್ಡ್ಸ್. ನಾನು ಯಾವುದು ಇಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಅನ್ನ ಹೇಳಿಲ್ಲ. ವೆರಿ ಸಿಂಪಲ್ ವರ್ಡ್ಸ್. ಈ ಪದಗಳನ್ನು ನೀವು ಬಳಸಿದ್ದೆ ಆದ್ರೆ ಯು ವಿಲ್ ಸಿ ದಿ ಪರ್ಫಾರ್ಮೆನ್ಸ್. ನಮ್ಮಲ್ಲಿ ನೋಡಿ, ಈ ಮನೆಯಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹಾಡು ಹಾಡೋದಕ್ಕೆ ಯಾರೋ ಉದಾಹರಣೆ ಕೇಳೋದಕ್ಕೆ ಹೇಳ್ತಾ ಇರೋದು, ನನ್ನ ಸ್ಟೇಜ್ ಮೇಲೆ ಹಾಡು ಹಾಡಿದ್ರೆ ಆಗೋದಿಲ್ಲ. ಮನೆಯಲ್ಲಿ ಮಗು ಚೆನ್ನಾಗಿ ಹಾಡ್ತಾ ಇರ್ತದೆ, ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತದೆ. ಯಾರನ್ನ ಬಂದಾಗ ಅವ್ರ ಅಮ್ಮ ಕೂತ್ಕೊಂಡು, ಪುಟ್ಟ ಈ ಹಾಡಾಡು, ಈ ಹಾಡಾಡು, ಅಂಕಲ್ ಬಂದಿದ್ದಾರೆ ಈ ಹಾಡಾಡು, ಆಂಟಿ ಬಂದಿದ್ದಾರೆ ಈ ಹಾಡು ಅಂದ್ರೆ ಹಾಡೋದಿಲ್ಲ. ಚೆನ್ನಾಗಿ ಹಾಡ್ತಿರ್ತದ. ಯಾರು ಒಂದಾದ್ರೆ ನೀವು ಹಾಡು ಅಂತ ನೀವು ಅದಕ್ಕೆ ಒತ್ತಾಯ ಮಾಡಿದಾಗ ಅದು ಹಾಡುದಿಲ್ಲ. ನೀವು ಒತ್ತಾಯ ಮಾಡಿ ಹಾಡಿಸ್ಲಿದ್ರಿ ಅಂತಂದ್ರೆ ಅದು ಹಾಡೋದು ಸಾಧ್ಯನೇ ಇಲ್ಲ. ಇರುವ ಒಂದು ಆತ್ಮವಿಶ್ವಾಸವನ್ನು ಕೂಡ ಕಳ್ಕೊಳ್ತದೆ ಅಂತ. ಈ ತರ ಅನುಭವಗಳು ಮನೇಲಿ ನೋಡಿರ್ಬೇಕಲ್ಲ. ಏನ್ ಮನೇಲಿ ಎಷ್ಟು ಚೆನ್ನಾಗಿ ಹಾಡಾಡ್ತಾನ್ರಿ ಅವನು, ನಮ್ಮಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾನೆ ನೋಡಿ. ನಿಮ್ ಬಂದಾಗ ಹಾಡಂದ್ರೆ ಹಾಡ್ತಾ ಇಲ್ಲ. ಡ್ಯಾನ್ಸ್ ಮಾಡ್ತಿರ್ತದೆ ಮಗು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತದೆ. ಆಂಟಿ ಬಂದಿದ್ದಾರೆ ಡ್ಯಾನ್ಸ್ ಮಾಡಿ ತೋರಿಸು ಅಂತ ಮಾಡೋದಿಲ್ಲ. ನೀವು ಫೋರ್ಸ್ ಮಾಡ್ತೀರಿ, ಮಾಡು 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 ಅಂತ. ಯಾವಾಗ ನೀವು ಫೋರ್ಸ್ ಮಾಡಿದ್ರಿ ಅದು ಮಾಡುವುದನ್ನು ಕೂಡ ಕಲೆಯನ್ನು ಕಲಿತದೆ, ಬಿಟ್ಬಿಡ್ತದೆ ಅಂತ. ಹಾಗೆ ಸಂದರ್ಭಗಳು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಡು ಯು ಟ್ರೈ ಟು ಎಕ್ಸ್ಟ್ರಾಕ್ಟ್ ದಿ ಪರ್ಫಾರ್ಮೆನ್ಸ್, ಆರ್ ಅವನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಹೇಗೆ ನೀವು ಹೊರಗೆ ತರ್ತೀರಿ ಅನ್ನೋದ್ರ ಮೇಲೆ ಅವಲಂಬಿಸಿರುವಂತ. ಅದಕ್ಕೆ ನಾನು ಕೋಚಸ್ಗೆ ಬಹಳಷ್ಟು ಹೇಳಿದ್ದೀನಿ. ನಾನು ಹೇಳಿ ಸರ್. ಇಫ್ ದೇರ್ ಆರ್ ನೋ ಕ್ವೆಶ್ಚನ್ಸ್ ದೆನ್ ವಿಲ್ ಕಾಲ್ ಇಟ್ ಆಸ್ ಎ ಡೇ. ಆಗ್ಬೋದಾ ಸರ್? ಸರ್ ಯಾವ್ದು ಕ್ವಶನ್ಸ್ ಇಲ್ಲ ಅಂತಂದ್ರೆ ವೋಟ್ ಆಫ್ ಥ್ಯಾಂಕ್ಸ್ ಹೋಗ್ಬೋದು. ಮಾಡಿ ಸರ್, ಮಾಡಿ ಸರ್, ವೋಟ್ ಆಫ್ ಥ್ಯಾಂಕ್ಸ್ ಮಾಡಿ ಸರ್. ನಾನು ಊಟ ಮಾಡ್ತೀನಿ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಂಡರ್ಫುಲ್ ಕ್ಲಾಸ್ ಸರ್. ನಾವು 2012ರಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ತಾವು ಡೈರೆಕ್ಟರ್ ಆಗಿದ್ದಾಗ ಓರಿಯಂಟೇಶನ್ ಕೋರ್ಸ್ ಅನ್ನ ಮೈಸೂರಲ್ಲಿ ಮಾಡಿದ್ದು ಸರ್ ಶಿವಕುಮಾರ್. ನಾವು ನಿಮ್ಮ ಕ್ಲಾಸ್ ಅನ್ನ ಆ ಸೆಕ್ಷನ್ ಅಲ್ಲಿ ಆ ಒಂದು ಪೀರಿಯಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಟೈಮಲ್ಲಿ ನೀವು ನಮ್ ಕ್ಲಾಸ್ ತಗೊಳ್ಳಿಲ್ಲ. ನಮ್ಗೆ ನಿಜವಾಗ್ಲೂ ಬಹಳ ಬೇಸರ ಆಗಿತ್ತು. ಗೊತ್ತಿಲ್ಲ ಸಾರಿ. ಹೌದು ಸರ್, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ ತಾವು ಬರ್ತೀರಾ ಅಂತ ಅನ್ಕೊಂಡಿದ್ವಿ, ಬಟ್ ನೀವು ಕ್ಲಾಸ್ ತಗೊಳ್ಳಿಲ್ಲ, ಆಗ್ಲಿಲ್ಲ ಆಗ. ಬಟ್ ಆ ಒಂದು ಕೊರತೆ ಈ ದಿನ ಫುಲ್ಫಿಲ್ ಆಯ್ತು. ಈ ಕಂಪ್ಲೀಟ್ 2 ಸೆಷನ್ ಕೂಡ ಬಹಳ ಚೆನ್ನಾಗಿತ್ತು ಸರ್. ವಿ ಹ್ಯಾಡ್ ಎ ವೆರಿ ಗುಡ್ ಎಕ್ಸಲೆಂಟ್ ಕ್ಲಾಸ್. ಜೊತೆಗೆ ಸಂವಾದದ ಜೊತೆಗೆ ಬಹಳಷ್ಟು ಕ್ವಶನ್ಗಳನ್ನ ಕೇಳ್ತಾ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ತಾವು ಇದ್ ಮಾಡಿದಿರ, ಪೂರೈಸಿದಿರ ಅಂತ ಭಾವಿಸ್ತೀನಿ. ಇಟ್ ವಾಸ್ ವಂಡರ್ಫುಲ್ ಕ್ಲಾಸ್. ಬಿಹಾಫ್ ಆಫ್ HRDC, ಬಿಹಾಫ್ ಆಫ್ ಆಲ್ ದ ಪಾರ್ಟಿಸಿಪೆಂಟ್, ಮೈಸೂರು ಯೂನಿವರ್ಸಿಟಿ ಆಫ್ ಮೈಸೂರು ಮತ್ತೆ ನಮ್ಮ ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪರವಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. 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 Thank you, sir. ಸಿಗೋಣ ಸರ್. ಎಲ್ಲ ಗ್ರಾಂಟ್ ಮಾಡ್ತೀವಿ. ನನ್ನ ಜೊತೆ ನೀವು